ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 8ನೇ ತಾರೀಕು ಜುಲೈ 2024ರಿಂದ 14 ಜುಲೈ 2024ರವರೆಗೂ ವಾರ ಭವಿಷ್ಯ ಕಾರ್ಯಕ್ರಮ. ಸೋಮವಾರದಿಂದ ಭಾನುವಾರದವರೆಗೂ. ಈ ವಾರದಲ್ಲಿ ಚಂದ್ರ ಆಶ್ಲೇಷ ನಕ್ಷತ್ರ, ಮಖ, ಪುಬ್ಬ, ಉತ್ತರ, ಹಸ್ತ ಮತ್ತು ಚಿತ್ತೆ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನಿಮ್ಗೆಲ್ಲರಿಗೂ ಕೂಡ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ. ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೆ ನೀವೇನು ಮಾಡ್ತೀರಿ? ನಿಮ್ಮ ಗೋತ್ರ ಮತ್ತು ನಿಮ್ಮ ಜನ್ಮ ನಕ್ಷತ್ರಗಳನ್ನು ತಿಳಿಸಿ ಪೂಜೆಯನ್ನು ಮಾಡಿಸ್ತೀರಿ. ಈ ವಾರದಲ್ಲಿ 12/7/2024 ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ ಇರುತ್ತೆ. ಆಷಾಢ ಸ್ಟಾರ್ಟ್ ಆಗಿದೆ, ನಿಮಗೆಲ್ಲ ಗೊತ್ತಾಗುತ್ತೆ ಅಮಾವಾಸ್ಯೆಯಿಂದ. ಇದು ವಾರ ಭವಿಷ್ಯ ಬಂದು ಸೋಮವಾರದಿಂದ ಭಾನುವಾರದವರೆಗೂ. 12ನೇ ತಾರೀಕು ಜುಲೈ 2024 ಮಂಗಳ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ. ಹಾಗಾದ್ರೆ ಏನೇನು ನಿಮಗೆ ಈ ವಾರ ಈಗ ನಿಮಗೆ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ಕೆಲವರು ಹೇಳ್ತೀರಾ ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂಥವ್ರಿಗೆ ನಾವು ಹೇಳ್ತೀವಿ, ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೊಬೋದು. ಪಾಮ್ ಹಿಸ್ಟ್ರಿ ಅಂತ ಇಂಗ್ಲೀಷಲ್ಲಿ ಕರೆಯಲಾಗುತ್ತೆ. ಪಾಮ್ ಹಿಸ್ಟ್ರಿ ಇನ್ ಕನ್ನಡ ಅಂತ ನಮ್ಮ ಚಾನಲ್ ಪ್ಲೇ ಲಿಸ್ಟ್ ಇದೆ. ಬೇಕಾದಷ್ಟು ವಿಡಿಯೋಗಳಿದೆ, ನೀವು ನೋಡಿ ನೀವೇ ಕಲ್ತ್ಕೊಳ್ಳಿ, ನಿಮ್ಮ ಕೈನ ನೀವೇ ನೋಡ್ಕೊಳ್ಳಿ ಅಂತೇಳಿ ಎಷ್ಟೋ ವಿಡಿಯೋಗಳನ್ನ ಹಾಕಿದ್ದೀನಿ. ಇನ್ನು ಡೇಟ್ ಆಫ್ ಬರ್ತ್ ಇಲ್ದಿರೋರು ನಿಮಗೆ ಪರ್ಸ್ನಲ್ ಆಗಿ ತೋರಿಸ್ಬೇಕು ಅನ್ನೋಂಥವ್ರು ಕೂಡ ತೋರಿಸ್ಬೋದು. ಈಗ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ಸರ್ವಂ ಗ್ರಹಾಧೀನಂ ಜಗತ್ ಅಂತೀವಿ, ಗ್ರಹಂ ದೈವಾಧೀನಂ ಅಂತೀವಿ. ಗ್ರಹಗಳೆಲ್ಲ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದೆ, ಆದರೆ ಗ್ರಹಗಳನ್ನ ಕಂಟ್ರೋಲ್ ಮಾಡೋನು ಆ ಭಗವಂತ ಪರಮಾತ್ಮ ಆಗಿದ್ದಾನೆ. ನೋಡಿ, ನಮ್ಮ ಹಸ್ತದಲ್ಲಿ ಕುಜ ಪರ್ವ ಅಂತ ಇದೆ. ಕುಜ ಪರ್ವ ಎಲ್ಲಿ ಬರುತ್ತೆ ಅಂದರೆ, ಮರ್ಕ್ಯುರಿ ಮೌಂಟ್ ಇದೆಯಲ್ಲ, ಈ ಕಿರು ಬೆರಳಿನ ಕೆಳಗಡೆ ಇರುವಂಥದ್ದೆಲ್ಲ ಬುಧ ಪರ್ವ. ಆದರೆ ಕೆಳಗಡೆ ಹೃದಯ ರೇಖೆ ಅಂತ ಇರುತ್ತೆ, ಇದು ಹಾರ್ಟ್ ಲೈನ್ ಅಂತ. ಈ ಕೆಳಗಡೆ ಇರುವಂಥದ್ದೆಲ್ಲ ಎರಡು ಕುಜ ಪರ್ವ ಬರುತ್ತೆ. ಈ ಹಾರ್ಟ್ ಲೈನ್ ಕೆಳಗಡೆ ಏನಾದರೂ ಉಬ್ಬಿದ್ದರೆ, ಕುಜ ಪರ್ವ ಚೆನ್ನಾಗಿದ್ದರೆ ನೀವು ಧೈರ್ಯಶಾಲಿಗಳಾಗಿರ್ತೀರಿ, ಶಿಸ್ತು ನಿಮ್ಮಲ್ಲಿರುತ್ತೆ, ಶಕ್ತಿಶಾಲಿಗಳಾಗಿರ್ತೀರಿ, ಬಲಾಢ್ಯರಾಗಿರ್ತೀರಿ. ಪೊಲೀಸ್ ಮಿಲಿಟರಿಗಳಲ್ಲಿ ಕೆಲಸ ಮಾಡುವಂಥ ಉನ್ನತ ಸ್ಥಾನವನ್ನು ನೀವು ಪಡಿತೀರಿ. ತುಂಬ ಉಬ್ಬಿಟ್ಟಿದ್ರೆ ಅಪರಾಧಿಗಳು ಕೂಡ ಆಗ್ತೀರಾ ಅನ್ನೋದನ್ನ ಒಂದು ರೇಖೆಯು ಈ ಪರ್ವತದ ಮೇಲಿದ್ದರೆ, ನನಗೆ ತೋರಿಸ್ತಾರೆ, ಈ ಪರ್ವತದ ಮೇಲಿದ್ದರೆ ಅತ್ಯಂತ ಧೈರ್ಯವಂತರು ಕೂಡ ಆಗ್ತೀರಾ ಅನ್ನೋದನ್ನ ಹಸ್ತ ಸಾಮುದ್ರಿಕ ಶಾಸ್ತ್ರ ಹೇಳುತ್ತೆ. ಕೆಲವರು ಹೇಳ್ತೀರಾ ಗುರುಜಿ ನನ್ನ ಹತ್ರ ಕೈ ಎಲ್ದಿರೋರ್ಗೆ ಹೆಂಗ್ ಭವಿಷ್ಯ ಹೇಳ್ತೀರಾ? ಮುಖ ಸಾಮುದ್ರಿಕ ಶಾಸ್ತ್ರ, ಅದನ್ನ ಫೇಸ್ ರೀಡಿಂಗ್ ಅಂತೀವಿ ಅಲ್ವಾ. ಕುತ್ತಿಗೆ ಎಲ್ದಿರೋರು ಯಾರು ಇರ್ತಾರ, ಅವಾಗ ಮುಖವನ್ನ ನೋಡಿ ಹೇಳುವಂತ ಶಾಸ್ತ್ರ ಮುಖ ಸಾಮುದ್ರಿಕ ಶಾಸ್ತ್ರ. ಈಗ ರಾಶಿಚಕ್ರ ಮೇಷ ರಾಶಿಯಿಂದ ಮೀನ ರಾಶಿವರೆಗೂ ವಾರ ಭವಿಷ್ಯವನ್ನು ತಿಳಿಸ್ತೀನಿ. ನೀವೇನು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ. ಜ್ಯೋತಿಷ, ಅಸ್ಟ್ರಾಲಜಿ ಅಂದರೆ ಏನು? ನಾಲೆಜ್ ಆಫ್ ಲೈಟ್, ಎಲ್ಲರಿಗೂ ಕೂಡ ಬೆಳಕನ್ನು ಕೊಡುವಂತಹ ಶಾಸ್ತ್ರ ನಮ್ಮ ಸನಾತನ ಶಾಸ್ತ್ರ, ವೇದಗಳಿಂದ ಬಂದಿರುವಂತಹ ಶಾಸ್ತ್ರ. ಎಲ್ಲರಿಗೂ ಕೂಡ ಗೊತ್ತಾಗಲಿ ಅಂತ ಶೇರ್ ಮಾಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ, ನಾನು ಮೇಷ ರಾಶಿಯಿಂದ ಮೀನ ರಾಶಿಯವರೆಗೂ ಒಂದೊಂದೇ ರಾಶಿ ಭವಿಷ್ಯ. ಈ ವಾರದಲ್ಲಿ ನೀವೇನು ಪ್ರಿಕಾಷನ್ ತಗೋಬೇಕು, ಗ್ರಹಗಳು ನಿಮ್ಗೆ ಏನು ಫಲಾನುಫಲ ಕೊಡ್ತಾರೆ, ನಕ್ಷತ್ರಗಳು ಏನು ಫಲಾನುಫಲ ಕೊಡ್ತಾರೆ, ಎಲ್ಲ ವಿಚಾರವನ್ನ ತಿಳಿಸ್ತಾ ಹೋಗ್ತೀನಿ. ಈಗ ರಾಶಿಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ 8 ಜುಲೈ 2024ರಿಂದ 14 ಜುಲೈ 2024 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ.
ಮೇಷರಾಶಿ. ಮೇಷರಾಶಿಯಾಧಿಪತಿಯಾದಂತಹ ಮಂಗಳ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ. ಅವಾಗ ಮಂಗಳ ಯಾವ ರೀತಿ ಫಲವನ್ನ ಕೊಡ್ತಾನೆ ಅಂದಾಗ, ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ನಾವು ಒಂದ್ಸಲ ಮಾತಾಡ್ಬಿಟ್ರೆ ಮತ್ತೆ ಆ ಮಾತನ್ನ ವಾಪಸ್ ತಗೊಳಕ್ಕಾಗಲ್ಲ. ಒಂದ್ಸಲ ನಾವು ಮಾತಾಡಿದಂಥ ಮಾತಿನಿಂದನೇ ಸೇವೆ ಕೊಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಮಂಗಳ ಅಂದ್ರೆ ಏನು? ಅದು ದ್ವಿತೀಯ ಭಾವದಲ್ಲಿ ಸಂಚಾರ ಆಗೋದು ಅಂದ್ರೆ ಏನು? ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬ ಕಲಹಗಳಾಗೋದು, ನಿಮ್ಮ ಮಾತಿನಿಂದನೇ ಮನಸ್ಸು ಬೇರೆಯವರಿಗೆ ನೋವಾಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಗಲಾಟೆಗಳು ಕಲಹಗಳಾಗ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೇನೆ ವ್ಯತ್ಯಾಸಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಎಚ್ಚರ. ಇನ್ನು ಪ್ರಾಥಮಿಕ ವಿದ್ಯೆ ಮಕ್ಕಳಿಗೆ ಓದೋದಕ್ಕೆ, ಚಿಕ್ಕ ಮಕ್ಕಳಾಗಿದ್ರು ಸಹ ಕೋಪ, ತುಂಬಾ ಕೋಪ ಬಂದಾಗ ನಮ್ಮ ಕೋಪವನ್ನ ಬುದ್ಧಿಗೆ ಕೊಟ್ಟಾಗ ಏನಾಗುತ್ತೆ? ವಿದ್ಯೆಗೆ ಸರಿಯಾಗಿ ನಿರ್ಣಯ ಮಾಡಕ್ಕೆ ಆಗಲ್ಲ. ಕ್ರೋಧ ಪ್ರೀತಿಂ ಪ್ರಣಾಶಯತಿ, ಮನೋವಿನಯ ನಾಶನಃ. ಕ್ರೋಧ, ನಮ್ಮಲ್ಲಿ ಎರಡು ಗುಣ ಇರುತ್ತೆ. ಕ್ರೋಧ ನಮ್ದಲ್ಲ, ನಮ್ಮ ಗುಣ ಯಾವುದು? ಪ್ರೀತಿ. ಕೋಪ ಮಾಡಿಕೊಂಡಾಗ ನಮ್ಮಲ್ಲಿರುವ ಪ್ರೀತಿ ನಾಶ ಆಗುತ್ತೆ. ನಾನು ಅಹಂಕಾರ ಪಟ್ಟರೆ ನಮ್ಮಲ್ಲಿರುವಂಥ ವಿನಯ ನಾಶ ಆಗುತ್ತೆ. ಅದರಿಂದ ಮೇಷರಾಶಿ ಜಾತಕರು ಈ ವಾರ ನೀವು ಕೋಪವನ್ನ ಮಾಡ್ಕೋಬಾರ್ದು. ಗುರು ಇದ್ದಾನೆ, ಕೋಪ ಕಂಟ್ರೋಲ್ ಮಾಡ್ಕೊತೀರಿ. ಗಲಾಟೆಗಳಾಗ್ಬೋದು ಕುಟುಂಬಗಳಲ್ಲಿ, ಕೆಲವರು ಫ್ಯಾಮಿಲಿಗಳಲ್ಲಿ ಒಗ್ಗಟ್ಟಾಗಿರೋರು, ಈಗಂತೂ ಒಗ್ಗಟ್ಟಿನ ಕುಟುಂಬನೇ ಇಲ್ಲ. ಅದರಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಕುಟುಂಬದಲ್ಲಿ, ಅಥವಾ ಸಪ್ರೇಷನ್ ಆಗುವಂಥದ್ದು, ಕುಟುಂಬ ಎಲ್ಲ ಒಟ್ಟಿಗೆ ಇರೋರು ಸಪ್ರೇಷನ್ ಆಗುವಂಥದ್ದು, ಅಥವಾ ಹಲ್ಲಿಗೆ ಏನಾದರೂ ಇನ್ಫೆಕ್ಷನ್ ಆಗುವಂಥದ್ದು, ಮೂಗು ಬಾಯಿಗೆ ಏನಾದರೂ ಇನ್ಫೆಕ್ಷನ್ ಆಗ್ಬೋದು, ಇಲ್ಲ ಮುಖ ಕಳೆ ಕಮ್ಮಿ ಆಗ್ಬೋದು. ಅದಕ್ಕೆ ಭಾಳ ನಿಮಗೆ ಯಾವ್ದಾದ್ರು ಲ್ಯಾಂಗ್ವೇಜಸ್ಗಳು ಕಲಿಬೇಕು ಅಂದ್ಕೊಂಡಿರ್ತೀರಾ, ಕೆಲವ್ರಿಗೆ ಜಪಾನ್, ಫ್ರೆಂಚ್, ಬೇರೆ ಬೇರೆ ಭಾಷೆಗಳನ್ನ ಕಲಿತಾ ಇರ್ತೀರ. ಅದು ಕಲಿಯೋದಕ್ಕೆ ತುಂಬಾ ಅಡೆತಡೆಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಬಲಗಣ್ಣಿಗೆ ಏನಾದರೂ ತೊಂದರೆಗಳಾಗುವ ಸಾಧ್ಯತೆಗಳಿದೆ. ವಯಸ್ಸಾಗಿರೋರು ಪಂಚ ಇಂದ್ರಿಯಗಳನ್ನ, ಕಣ್ಣು, ಕಿವಿ, ಮೂಗು, ಬಾಯಿ, ಇವೆಲ್ಲ 5 ಏನಿದೆಯೋ ಆ ಸೆನ್ಸ್ ಆರ್ಗನ್ಸ್ನ ತುಂಬಾ ಚೆನ್ನಾಗಿ ಇಟ್ಕೋಬೇಕು. ಈಗ ಮಳೆಗಾಲ ಆಗಿರೋದ್ರಿಂದ ಆರೋಗ್ಯದ ಕಡೆನೂ ಕೂಡ ಮೇಷರಾಶಿ ಜಾತಕರು ಎಚ್ಚರಿಕೆಯನ್ನ ವಹಿಸಬೇಕು. ಹಾಗಾದ್ರೆ ಮೇಷರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ಕುಜನಿಗೆ ಸ್ಪೆಷಲ್ ದೃಷ್ಟಿ ಇದೆ. ಚತುರ್ಥ, ಸಪ್ತಮ ಮತ್ತು ಅಷ್ಟಮ. ಅಷ್ಟಮ ಭಾವ ಅಂದ್ರೇನು? ಆಯುಷ್ಯ ಭಾವ. ಅದಕ್ಕೆ ವಾಹನ ಚಾಲಕರು ಬಹಳ ಎಚ್ಚರಿಕೆಯಿಂದ ವಾಹನವನ್ನ ಡ್ರೈವ್ ಮಾಡಬೇಕು. ನೀವೇನಾದ್ರೂ ಮೇಷರಾಶಿ ಸ್ತ್ರೀಯರಾಗಿದ್ರೆ ಮಿಸ್ಕ್ಯಾರೇಜ್, ಅಬಾಷನ್ ಆಗುವ ಸಾಧ್ಯತೆ ಇರುತ್ತೆ. ಅದು ಪ್ರೆಗ್ನೆಂಟ್ ವುಮನ್ಗಳು ಬಹಳ ಎಚ್ಚರ. ನಿಮ್ಮ ಜಾತಕವನ್ನು ತೋರಿಸಿ ನಾನು ಅವಾಗ ನಿಮ್ಗೆ ಏನಾದರೂ ಉಪಾಯಗಳನ್ನು ತಿಳಿಸೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಅಷ್ಟಮ ಭಾವ ನೋಡ್ತಾ ಇರೋದ್ರಿಂದ ಆಯುಷ್ಯನ ಭಾವ ಅಂತೀವಿ. ಅಥವಾ ನಿಮ್ಮ ಕುಟುಂಬ, ನಿಮ್ಮ ಸಂಗಾತಿಯ ಕುಟುಂಬದಲ್ಲಿ ಏನಾದರೂ ತೊಂದರೆಗಳು, ಸಾವು ನೋವುಗಳು ಸಂಭವಿಸುವ ಸಾಧ್ಯತೆಗಳು ಕೂಡ ಇರುತ್ತೆ. ಜಾಗ್ರತೆ. ಮೇಷರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಮಾನಸಿಕವಾಗಿ ಹಿಂಸೆ, ಏನೋ ಒಂಥರ ಭಯ ಇರುತ್ತೆ. ಭಯಮೇವಾಸ್ತಿ ಶತ್ರುಹು. ಭಯ ಅನ್ನೋದೇ ನಮಗೆ ದೊಡ್ಡ ಶತ್ರು. ಫಿಯರ್ ಇಸ್ ದ ಎನಿಮಿ ಅಂತ ಕರೀಲಾಗುತ್ತೆ. ಅದಕ್ಕೆ ನೀವು ಭಯ ಪಡಬೇಡಿ. ವಿದ್ಯೆಯಲ್ಲಿ ತೊಂದರೆಗಳಾಗೋದು, ಆಮೇಲೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು, ಗ್ಯಾಸ್ಟ್ರಿಕ್ ಆಗೋದು, ಅಜೀರ್ಣ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಮೇಷರಾಶಿ ಜಾತಕರಿಗೆ ವಾರದ ಮೊದಲು 4 ದಿನ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಶತ್ರುಗಳನ್ನು ಸೋಲಿಸ್ತೀರಿ. ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ನಿಮಗೆ ಹೊಸ ಸ್ನೇಹಿತರು ಹೊಸಬರು ಸಿಗ್ಬೋದು. ಪ್ರೀತಿ, ಪ್ರೇಮ, ಲವ್ ಅಂತೀವಿ, ಲವ್ ಈಸ್ ಗ್ರೇಟ್ ಅಂತಾರೆ. ನಿಜವಾದ ಪ್ರೀತಿ, ಪ್ರೇಮ ಸಿಗ್ಬೋದು. ಮತ್ತು ನೀವು ಉಲ್ಲಾಸವಾಗಿ ಕೂಡ ಇರ್ತೀರಿ. ವಾರದ ಕೊನೆ 3 ದಿನ ಮೇಷರಾಶಿಯವರಿಗೆ
ಟೈಮ್ ಬಹಳ ಉತ್ತಮವಾಗಿದೆ. ಹಾಗಾದ್ರೆ ಮೇಷರಾಶಿಯವರು ಏನು ಮಾಡಬೇಕು? ಕಾಲರ ಕಾಲ ಮಹಾಕಾಲನನ್ನ ಓಂ ಕಾಲ ಕಾಲೈ ನಮಃ ಅಂತೇಳಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮೇಷರಾಶಿಯವರು ಮಾಡಿಸ್ಬೇಕು. ಇಲ್ಲ ಶ್ರೀ ಸುಬ್ರಹ್ಮಣ್ಯೇಶ್ವರನಿಗೆ ದೀಪದಿಂದ ಆರತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ದ್ವಿತೀಯ ರಾಶಿ, ಎರಡನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ 8ನೇ ತಾರೀಕು ಜುಲೈ 2024ರಿಂದ 14ನೇ ತಾರೀಕು ಜುಲೈ 2024ರ ವೃಷಭ ರಾಶಿ ಭವಿಷ್ಯ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ವೃಷಭ ರಾಶಿಗೆ ಜನ್ಮದಲ್ಲಿ ಗುರು, ಈಗ ಜನ್ಮ ರಾಶಿಯಲ್ಲಿ ಮಂಗಳ ಏನಾಗ್ಬೋದು? ಸಪ್ತಮಾಧಿಪತಿ ನಿಮಗೆ ಮಂಗಳ, ವ್ಯಯಾಧಿಪತಿ ಕೂಡ ಮಂಗಳ. ಸಪ್ತಮಾಧಿಪತಿ ನಿಮ್ಮ ಜನ್ಮರಾಶಿಗೆ ಬಂದಾಗ ಕೋಪ, ಕಲಹ. ವ್ಯಯಾಧಿಪತಿ ನಿಮ್ಮ ಜನ್ಮರಾಶಿಗೆ ಬಂದಾಗ ಖರ್ಚು, ಲಾಸ್ ಆಫ್ ವೆಲ್ತ್. ವ್ಯಯಾಧಿಪತಿ ಏನಾದರೂ ಒಂದು ನಿಮ್ಮ ಆರೋಗ್ಯವನ್ನ ಸಮಸ್ಯೆ, ಲಾಸ್ ಆಫ್ ಹೆಲ್ತ್, ನಿಮ್ಮ ಆರೋಗ್ಯವನ್ನ ಕೆಡಿಸ್ಬೋದು. ಕೆಲವರಿಗೆ ಕೂದಲು ಉದುರಕ್ಕೆ ಸ್ಟಾರ್ಟ್ ಆಗ್ಬೋದು, ತಲೆನೋವು ಬರ್ಬೋದು. ಅದಕ್ಕೆ ಜಾಗ್ರತೆಯನ್ನು ವಹಿಸಿ, ಕೋಪವನ್ನ ಮಾಡ್ಕೋಬೇಡಿ. ಕೋಪ ನಮಗೆ ಒಳ್ಳೆಯದಲ್ಲ. ಕ್ರೋಧ ಪ್ರೀತಿಂ ಪ್ರಣಾಶಯತಿ. ಕೋಪ ಅನ್ನೋದು ನಮ್ಮಲ್ಲಿರುವಂಥ ಒಳ್ಳೆ ಗುಣ ಅಂದ್ರೆ ಯಾವುದು? ಪ್ರೀತಿ. ಆ ಪ್ರೀತಿಯನ್ನು ನಾಶ ಮಾಡುತ್ತೆ. ಮನೋವಿನಯ ನಾಶನಃ. ನಾನು ಅಂದ್ರೆ ನಮ್ಮಲ್ಲಿರುವಂಥ ವಿನಯ ಅನ್ನೋದು ನಾಶ ಆಗುತ್ತೆ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ಸೋಮವಾರ ಮಂಗಳವಾರ ಉತ್ತಮವಾದ ಕೀರ್ತಿ ಪ್ರಾಪ್ತಿಯಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮೀ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಅದಕ್ಕೆ ಧೈರ್ಯ ಹೆಚ್ಚಾಗುತ್ತೆ, ಮಾನಸಿಕವಾಗಿ ನೆಮ್ಮದಿ ಇರುತ್ತೆ, ನಿಮಗೆ ಬರುತ್ತೆ. ಹೆಸರುವಾಸಿ ಆಗ್ತೀರಿ, ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ. ಹೀಗೆ ಸೋಮವಾರ ಮಂಗಳವಾರ ವೃಷಭ ರಾಶಿಯವರಿಗೆ ಬಹಳ ಉತ್ತಮವಾದ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 5 ದಿವಸ, ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಹೆಂಗಿದೆ? ನಿದ್ರಾಭಂಗ. ಕೆಲವ್ರಿಗೆ ಅಭ್ಯಾಸ, ರಾತ್ರಿ ಎಲ್ಲ ಫೋನಲ್ಲಿ ಮಾತಾಡೋದು, ಫೋನ್ ಜೊತೆಗೆ ಇಟ್ಕೊಂಡೇ ಮಲಗೋದು. ಏನಾದರೂ ಬಹಳ ದುಃಖವಾದಂಥ ವಿಚಾರ, ಅವ್ರಿಗಿರುವಂತಹ ದುಃಖ ಫೋನ್ ಮುಖಾಂತರ ನಿಮಗೆ ಏನನ್ನ ಕೊಟ್ಬಿಟ್ರೆ, ಒಳ್ಳೆ ವಾರ್ತೆ ಕೇಳಲಿಲ್ಲ ಅಂದರೆ ನಿದ್ರೆನೇ ಹೊರಟೋಗುತ್ತೆ. ಅದಕ್ಕೆ ನಿದ್ರಾಭಂಗ ಉಂಟಾಗುತ್ತೆ. ಫೋನು ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟಾಗಿ ಇಟ್ಟು ದೂರ ಇಟ್ಟು ಮಲಗಿ. ಅದು ವೈಬ್ರೇಷನ್ ಕೂಡ ಒಳ್ಳೆಯದಲ್ಲ. ಎಲ್ಲರ ಮೇಲೆ ಏನೋ ಒಂಥರ ಸಂಶಯದ ಬುದ್ಧಿ ಬರುತ್ತೆ, ಉದ್ವೇಗ ಹೆಚ್ಚಾಗುತ್ತೆ, ವ್ಯರ್ಥ ಖರ್ಚುಗಳು ಜಾಸ್ತಿ ಆಗುತ್ತೆ, ಎಲ್ಲ ಕೆಲಸಗಳಲ್ಲೂ ಸೋಲನ್ನು ನೀವು ನೋಡಬೇಕಾಗತ್ತೆ. ಅದಕ್ಕೆ ವೃಷಭ ರಾಶಿಯವರು ವಾರದ ಕೊನೆಯ 5 ದಿನ ಎಚ್ಚರ. ಹಸುವಿನ ಹಾಲಿನಿಂದ ಶಿವನನ್ನ ಅಭಿಷೇಕ ಮಾಡಿ, ಗಂಗಾ ಜಲದಿಂದ ಮತ್ತು ಹಸುವಿನ ಹಾಲಿನಿಂದ ಶಿವನನ್ನ ಅಭಿಷೇಕ ಮಾಡಿ ಈ ವಾರ ನಮ್ಮ ಆತ್ಮದ ತಂದೆ ಪರಮಾತ್ಮ ಶಿವ, ಅದಕ್ಕೆ ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ. ಆಗ ಪರಮಾತ್ಮ ನಿಮಗೆ ಒಳ್ಳೆ ಫಲವನ್ನ ಕೊಡ್ತಾನೆ ವೃಷಭ ರಾಶಿ ಜಾತಕರಿಗೆ. ಪ್ರಿಯ ವೀಕ್ಷಕರೇ, ಈಗ ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 8 ಜುಲೈ 2024ರಿಂದ 14 ಜುಲೈ 2024ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನಿಮ್ಮ ಜನ್ಮ ರಾಶಿಗೆ ವ್ಯಯಭಾವದಲ್ಲಿ ಲಾಭಾಧಿಪತಿ ಮತ್ತು ಷಷ್ಠಮಾಧಿಪತಿ 12ನೇ ಮನೆ ಸಂಚಾರ ಆಗ್ತಾನೆ. 6ನೇ ಮನೆ ಅಂದ್ರೆ ಏನು? ದುಸ್ಥಾನ. 12ನೇ ಮನೆ ಅಂದ್ರೆ ಏನು? ದುಸ್ಥಾನ. ಒಂದು ದುಸ್ಥಾನಾಧಿಪತಿ ಇನ್ನೊಂದು ದುಸ್ಥಾನದಲ್ಲಿ ಸಂಚಾರ ಆದಾಗಲೂ ಕೂಡ
ವಿಪರೀತ ರಾಜಯೋಗ ಅಂದರೆ ತುಂಬ ಕಷ್ಟ ಇರುತ್ತೆ. ಫೈನಲಿ ನಿಮಗೆ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗದೆ ಅಲ್ಲಿ ನಾಶ ಆಗುವಂಥದ್ದು, ವ್ಯಯ ಆಗುವಂಥದ್ದು, ಎಫರ್ಟ್ ಜಾಸ್ತಿ ಹಾಕಬೇಕು, ಫಲ ಸ್ವಲ್ಪ ಸಿಗುತ್ತೆ. ಲಕ್ ಚೆನ್ನಾಗಿದ್ದಾಗ ಎಫರ್ಟ್ ನಾವು ಹಾಕೋದು ಸ್ವಲ್ಪ, ಫಲ ಜಾಸ್ತಿ. ಈ ಟೈಮಲ್ಲಿ ಎಫರ್ಟ್ ತುಂಬ ಹಾಕಬೇಕಾಗತ್ತೆ, ಆವಾಗ ನಿಮಗೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಕಮ್ಮಿ ಆಗೋದು, ಬ್ಲಡ್ ಪೊಲ್ಯೂಟ್ ಆಗಬಹುದು. ಕುಜನಿಗೆ 4ನೇ ಮನೆ ದೃಷ್ಟಿ ಇದೆ. ನಿಮ್ಮ ಕಮ್ಯುನಿಕೇಶನ್, ಮಿಥುನ ರಾಶಿಯವರು ಕಮ್ಯುನಿಕೇಶನ್ ವೈರ್ಲೆಸ್, ಎಲ್ಲೆಲ್ಲಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ತುಂಬ ಜಾಗ್ರತೆ. ಎಲ್ಲಾದರೂ ಅಗ್ರಿಮೆಂಟ್ ಮಾಡ್ತೀರಿ ಜಾಗ್ರತೆ. ಈ ವಾರದಲ್ಲಿ ಜಾಸ್ತಿ ಅಗ್ರಿಮೆಂಟ್ ಮಾಡಕ್ಕೆ ಹೋಗ್ಬೇಡಿ. ಇನ್ನು ವೈರ್ಲೆಸ್, ಇವಾಗೆಲ್ಲ ನಾವು SMS ಮಾಡೋದು, ಮೇಲ್ ಮಾಡೋದು ಎಲ್ಲ ವೈರ್ಲೆಸ್. ಅಥವಾ ವೆಬ್ಸೈಟ್ ಡಿಸೈನ್ ಮಾಡೋರು ಕೂಡ ಟೈಮ್ ಚೆನ್ನಾಗಿರಲ್ಲ. ಇಂಟರ್ನೆಟ್ ಕೆಲಸಗಳು ಮಾಡೋರು, ಸಾಫ್ಟ್ವೇರ್ಲಿ ಕೆಲಸ ಮಾಡೋರು ಕೂಡ ತೊಂದರೆಗಳನ್ನು ನೀವು ನೋಡಬೇಕಾಗತ್ತೆ. ಕುಜ 12ನೇ ಮನೆಯಲ್ಲಿ ವ್ಯಯಭಾವ. 6ನೇ ಮನೆ ಅಂದ್ರೆ ಏನಂತೀವಿ? ರೋಗ, ಋಣ, ರೋಗ, ದಾರಿದ್ರ್ಯ. ಯಾವ ರೀತಿ ದಾರಿದ್ರ್ಯ ಹೆಚ್ಚಾಗ್ಬೋದು? ಫೈನಾನ್ಷಿಯಲ್ನ ಅಲ್ಲ, ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರಿಗೆ ಏನೋ ಫೋನ್ ಕೊಟ್ಬಿಡ್ತೀರಾ, ಅವರೆಲ್ಲ ಬೀಳಿಸ್ಬಿಡೋದು, ಅಥವಾ ವೆಹಿಕಲ್ ಕೊಡ್ತೀರಾ, ಏನೋ ಡ್ಯಾಮೇಜ್ ಮಾಡ್ಕೊಂಡ್ ಬಂದ್ಬಿಟ್ರೆ ನಿಮ್ಗೇನಾಗುತ್ತೆ? ಮನಸ್ಸಿಗೆ ಲಾಸ್, ವ್ಯಯ, ಬೇಜಾರಾಗುತ್ತೆ, ತಡ್ಕೊಳಕ್ಕಾಗಲ್ಲ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ನಿಮಗೆ ವಾಗ್ವಾದಗಳು, ವಾದ ವಿವಾದಗಳು ಹೆಚ್ಚಾಗುವಂಥದ್ದು, ಧನನಷ್ಟ ಆಗುವಂಥದ್ದು, ಕಣ್ಣುಗಳ ತೊಂದರೆ ಆಗುವ ಸಾಧ್ಯತೆ, ಕುಟುಂಬದಲ್ಲಿ ದುಃಖ ಆಗುವ ಸಾಧ್ಯತೆಗಳು ಕೂಡ ಇದೆ, ಕಂಡು ಬರ್ತಾ ಇದೆ ಮಿಥುನ ರಾಶಿ ಜಾತಕರಿಗೆ. ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ ಗುರುವಾರ ಸೂಪರ್ ಆಗಿದೆ. ನಮ್ಮ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಪೀಸ್ ಆಫ್ ಮೈಂಡ್, ನೆಮ್ಮದಿ. ಆ ನೆಮ್ಮದಿ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ, ಜಯ ಪ್ರಾಪ್ತಿಯಾಗುತ್ತೆ. ಎಲ್ಲ ವಿಷಯಕ್ಕೂ ನಮಗೇನು ಬೇಕು? ಜಯ, ಯಶಸ್ಸು. ಅದಕ್ಕೆ ಯಶಸ್ವಿ ಭವ ಅಂತೀವಿ ಅಲ್ವಾ? ನಿಮಗೂ ಯಶಸ್ಸು ಸಿಗ್ಲಿ ಅಂತಾನೆ ನನ್ನ ಆಶೀರ್ವಾದ. ಯಶಸ್ವಿ ಭವ. ಆಮೇಲೆ ನಿಮಗೆ ಜಯ, ಧನ ಪ್ರಾಪ್ತಿ ಕೂಡ ಆಗುತ್ತೆ ಮಿಥುನ ರಾಶಿಯವರಿಗೆ. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿಲ್ಲ, ಬುಧವಾರ ಗುರುವಾರ ಟೈಮ್ ಚೆನ್ನಾಗಾಗ್ಬಿಡುತ್ತೆ. ಬುಧವಾರ ಗುರುವಾರ ಆದಮೇಲೆ ಮತ್ತೆ ಶುಕ್ರವಾರ, ಶನಿವಾರ, ಭಾನುವಾರ ಗ್ಯಾಸ್ಟ್ರಿಕ್ ಆಗೋದು, ಹೊಟ್ಟೆ ತೊಂದರೆ ಆಗೋದು, ವಾಹನಗಳಿಂದ ತೊಂದರೆ, ವಾಹನ ಎಲ್ಲ ನಿಂತು ಹೋಗ್ಬೋದು, ಸ್ಟಾರ್ಟ್ ಆಗದೆ ಇರ್ಬೋದು. ಆ ಥರ ಏನಾದರೂ ಒಂದು ಸಮಸ್ಯೆಗಳನ್ನ ಎದುರಿಸುವ ಸಾಧ್ಯತೆಗಳಿದೆ. ಈ ವಾರದಲ್ಲಿ ಒಟ್ಟು 5 ದಿನ ಎಚ್ಚರ, ಸೋಮವಾರ ಮಂಗಳವಾರ ಮತ್ತೆ ಶುಕ್ರವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಮಿಥುನ ರಾಶಿಯವರು ವಿಭೂತಿಯಿಂದ ಶಿವನನ್ನ ಪೂಜೆ ಮಾಡ್ತಾ, ದೇವರ ದೇವ ಮಹಾದೇವ ಶಿವ, ಅದಕ್ಕೆ ಓಂ ಮಹಾದೇವಾಯ ನಮಃ ಅಂತೇಳಿ ಮಿಥುನ ರಾಶಿಯವರು ಮಂತ್ರ ಜಪವನ್ನು ಮಾಡಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇಲ್ಲ ಶ್ರೀ ಸುಬ್ರಹ್ಮಣ್ಯೇಶ್ವರನಿಗೆ ವಿಭೂತಿ ಅಭಿಷೇಕ ಮಾಡಿಸಿದ್ರು ಕೂಡ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ, ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನು ಭವಿಷ್ಯ ಹೇಳ್ತಾರೆ ಅಂತ. 8ನೇ ತಾರೀಕು ಜುಲೈ 2024ರಿಂದ 14 ಜುಲೈ 2024 ಕರ್ಕಾಟಕ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಕರ್ಕಾಟಕ ರಾಶಿಗೆ ಏಕಾದಶ ಸ್ಥಾನದಲ್ಲಿ ದಶಮಾಧಿಪತಿ ಮಂಗಳ ರಾಶಿ ಪರಿವರ್ತನೆ, ಮತ್ತೆ ಪಂಚಮಾಧಿಪತಿ ಪಂಚಮ ಸ್ಥಾನವನ್ನು ನೋಡ್ತಾನೆ, ಗುರು ಕೂಡ ಪಂಚಮ ಲಾಭ ಸ್ಥಾನದಲ್ಲಿದ್ದಾನೆ. ಹಾಗಾದ್ರೆ ನಿಮ್ಮ ಎಲ್ಲ ಮನೋಕಾಮನೆಗಳನ್ನ ಧೈರ್ಯದಿಂದ, ಸ್ಥೈರ್ಯದಿಂದ, ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನ, ನಿಮ್ಮ ಎಲ್ಲ ಮನೋಕಾಮನೆಗಳನ್ನ ಈಡೇರಿಸ್ಕೊಳ್ತೀರಾ.
ಹಠ ಜಾಸ್ತಿ, ನಾನು ಮಾಡೇ ಮಾಡ್ತೀನಿ ಅನ್ನುವಂಥದ್ದು ಬರುತ್ತೆ. ದಶಮಾಧಿಪತಿ ಅಂದ್ರೆ ನೀವೇನು ಉದ್ಯೋಗ ಮಾಡ್ತಾ ಇದ್ದೀರಿ, ಉದ್ಯೋಗದಿಂದ ನಿಮಗೆ ಲಾಭ, ಗೌರವ ಹೆಚ್ಚಾಗುವಂಥದ್ದು, ಸ್ಥಾನಮಾನ ಹೆಚ್ಚಾಗುವಂಥದ್ದು, ನಿಮಗೆ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತೀರಿ, ಪ್ರಮೋಷನ್ ಹೆಚ್ಚಾಗುವಂಥದ್ದು, ಮಕ್ಕಳಿಂದ ನಿಮಗೆ ಲಾಭ ಹೆಚ್ಚಾಗುವ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ. ಇಷ್ಟೆಲ್ಲ ಶುಭ ಫಲಗಳನ್ನ ನೀವು ಪ್ರಾಪ್ತಿ ಮಾಡ್ಕೋಬಹುದು. ನೀವೇನಾದರೂ ಕರ್ಕಾಟಕ ರಾಶಿಯವರು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ರೆ ಪ್ರಮೋಷನ್ ಅಥವಾ ಟ್ರಾನ್ಸ್ಫರ್, ಇನ್ನು ಕೆಲವರಿಗೆ ತಮಗೆ ಬೇಕಾಗುವಂತ ಪ್ಲೇಸ್ ಅಲ್ಲಿ ಪೊಸಿಷನ್, ನನಗೆ ಈ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಆಗ್ತೀನಾ ಅಥವಾ ನಾನು ಈ ಏರಿಯಾಗೆ ACP DCP ಆಗಿ ನಂಗೆ ಟ್ರಾನ್ಸ್ಫರ್ ಆಗುತ್ತಾ, ಅದು ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಪೋಸ್ಟ್ ಪೊಸಿಷನ್ನು ಪ್ರಾಪ್ತಿಯಾಗುತ್ತೆ. ಪೊಲೀಸ್ನವರಾಗಿರ್ಬೋದು, ಮಿಲಿಟರಿ, ಪ್ಯಾರಾಮಿಲಿಟರಿ, ಇವೆಲ್ಲರಿಗೂ ಕೂಡ ಉತ್ತಮವಾದ ಸಮಯ ಆರಂಭ ಆಗ್ತಾ ಇದೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ಸೋಮವಾರ ಮಂಗಳವಾರ ಉತ್ತಮವಾದ ಭವಿಷ್ಯ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರ. ಎಲ್ಲದಕ್ಕಿಂತ ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು ಅಲ್ವಾ? ಮನಸ್ಸು ಚೆನ್ನಾಗಿಲ್ಲ ಅಂದ್ರೆ ತುಂಬಾ ಕಷ್ಟ. ಒಡವೆಗಳು ಹಾಕೊಳ್ಳೋದು ಎಷ್ಟೋ ಜನ ಒಡವೆ ಇರುತ್ತೆ, ಹಾಕೊಳ್ಳಲ್ಲ, ಎಲ್ಲೋ ಲಾಕರಲ್ಲಿ ಹೋಗಿ ಇಟ್ಬಿಡ್ತೀರಾ. ಹಾಗೆ ಒಡವೆ ಇದೇನು ಪ್ರಯೋಜನ ಅಲ್ವಾ? ಸನ್ಮಾನಗಳಾಗುವಂಥದ್ದು. ಹೀಗೆ ಸೋಮವಾರ ಮಂಗಳವಾರ ಚೆನ್ನಾಗಿದೆ. ಬುಧವಾರ ಗುರುವಾರ ಟೈಮ್ ಚೆನ್ನಾಗಿರಲ್ಲ, ಧನ ನಷ್ಟ ಆಗುವಂಥದ್ದು ಅಥವಾ ನಿಮ್ಮ ಪ್ರಯತ್ನಗಳಲ್ಲಿ ಸೋಲಾಗುವ ಸಾಧ್ಯತೆಗಳು ಕೂಡ ಇದೆ ಕರ್ಕಾಟಕ ರಾಶಿ ಜಾತಕರಿಗೆ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಮತ್ತೆ ಟೈಮ್ ಚೆನ್ನಾಗಾಗುತ್ತೆ. ಉತ್ತಮವಾದ ವಸ್ತ್ರಗಳು ಧರಿಸ್ತೀರಿ, ಧನ ಲಾಭ ಆಗುತ್ತದೆ, ಸ್ನೇಹಿತರ ಸಹಾಯ ಉಂಟಾಗುತ್ತೆ. ಈ ವಾರದಲ್ಲಿ ಒಟ್ಟು 5 ದಿನ ಶುಭ. ಸೋಮವಾರ ಮಂಗಳವಾರ, ಶುಕ್ರವಾರ ಶನಿವಾರ, ಭಾನುವಾರ. ಬುಧವಾರ ಗುರುವಾರ ಜಾಗ್ರತೆ ಕರ್ಕಾಟಕ ರಾಶಿ ಜಾತಕರು. ಆಗ ಕರ್ಕಾಟಕ ರಾಶಿಯವರು ಏನ್ ಮಾಡಬೇಕು? ವಿಭೂತಿಯಿಂದ ಸುಬ್ರಹ್ಮಣ್ಯನನ್ನ ಅಭಿಷೇಕ ಮಾಡಿ, ಇಲ್ಲ ವಿಭೂತಿಯಿಂದ ಶಿವನನ್ನಾದರೂ ಪೂಜೆ ಮಾಡಿ, ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಮಂತ್ರ ಜಪ ಮಾಡಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 8ನೇ ತಾರೀಕು ಜುಲೈ 2024ರಿಂದ 14 ಜುಲೈ 2024 ಸಿಂಹ ರಾಶಿ ಭವಿಷ್ಯ. ಈ ವಾರದಲ್ಲಿ ಬುಧ ನಿಮ್ಮ ಜನ್ಮ ರಾಶಿಯಲ್ಲೇ ಸಂಚಾರ, ಮಂಗಳ ದಶಮ ಭಾವದಲ್ಲಿ ಸಂಚಾರ. ಉದ್ಯೋಗ ಕ್ಷೇತ್ರದಲ್ಲಿ ಹೋರಾಟ ಮಾಡ್ತೀರಿ, ಜಾಬ್ ತಗೊಳ್ಳೇಬೇಕು ಅಂತ ಪ್ರಯತ್ನಗಳು ನೀವು ಮಾಡಿದ್ರೆ ಖಂಡಿತವಾಗ್ಲೂ ಕೆಲಸ ಸಿಗುವ ಸಾಧ್ಯತೆ ಇದೆ. ಪ್ರಯತ್ನ ಮಾಡಬೇಕು, ಹೋರಾಟ ಮಾಡಬೇಕು, ಕೊನೆ ಗಳಿಗೆಯಲ್ಲಿ ನಿಮಗೆ ಗೆಲುವು ಅನ್ನೋದು ಪ್ರಾಪ್ತಿಯಾಗತ್ತೆ. ಇನ್ನು ಕೆಲವರು ಯಾರು ವೃತ್ತಿ ಮಾಡ್ತಾ ಇದ್ದೀರಿ, ಎಲ್ಲಿ ವೃತ್ತಿ ಮಾಡ್ತೀರಿ ಅಲ್ಲಿ ಕಲಹಗಳನ್ನ ಮಾಡ್ಕೋಬೇಡಿ. ನಾನೇ ಸರಿ ಅಂತ ಈ ಟೈಮಲ್ಲಿ ಹೋಗ್ಬೇಡಿ. ನನಗೆ ಗೌರವ ಬೇಕು, ರೆಸ್ಪೆಕ್ಟ್ ಬೇಕು, ಸನ್ಮಾನಗಳಾಗಬೇಕು, ನಾನು ಎಲಿಜಿಬಲ್ ಇದ್ದೀನಿ ಆದರೆ ನನ್ನ ಐಡೆಂಟಿಫೈ ಮಾಡ್ತಿಲ್ಲ ಅನ್ನೋದು ನಿಮ್ಮ ಒಳಗಡೆ ಆ ನೋವಿಗೆ ನೀವೇನಾದರೂ ಕುಕ್ಕರ್ ಬ್ಲಾಸ್ಟ್ ಆದರೆ ತೊಂದರೆಗಳಾಗುತ್ತೆ. ಸಿಂಹ ರಾಶಿಯವರಿಗೆ ಎಚ್ಚರ. ಫೈನಾನ್ಷಿಯಲಿ ಹೇಗಿರ್ತೀರಿ? ಹಣ ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಪಂಚಮಾಧಿಪತಿ ದಶಮ ಸ್ಥಾನದಲ್ಲಿದ್ದು ಕುಜನ ಜೊತೆಗೆ ಗುರು ಪಂಚಮ ಸ್ಥಾನವನ್ನು ನೋಡೋದ್ರಿಂದ ಸ್ಟಾಕ್ ಅಲ್ಲಿ ಹಣ ಲಾಭವನ್ನ ನೀವು ಕಂಡುಕೊಳ್ತೀರಿ. ಈ ವಾರದಲ್ಲಿ ಶುಕ್ರ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ತಿದ್ದಾನೆ. ಬುಧ ನಿಮ್ಮ ಜನ್ಮ ರಾಶಿಯಲ್ಲೇ ಸಂಚಾರ. ಬುಧ ಗೋಚಾರದಲ್ಲಿ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ
ಸ್ವಲ್ಪ ಮಾನಸಿಕ ಒತ್ತಡಗಳು ಕೂಡ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಹಾಗಾದರೆ ಸಿಂಹ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದರೆ ಸೋಮವಾರ ಮಂಗಳವಾರ ಶೀಘ್ರ ಕೋಪ. ಕೋಪ ಒಳ್ಳೇದಾ? ಅಲ್ಲ. ಕೋಪ ಒಂದೊಂದ್ಸಲ ನಮ್ಗೆ ಅನ್ಕೊಳ್ಳೋದೇ ಇಲ್ಲ. ಸಡನ್ ನಾವು ಅನ್ಕೊಂಡಿರಲ್ಲ, ಕೋಪ ಸಡನ್ನಾಗಿ ಬರುತ್ತೆ, ನಮಗೆ ಗೊತ್ತಿರಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೆ ಒಂದೊಂದ್ಸಲ ಕೋಪ ಜಾಸ್ತಿ ಬಂದ್ಬಿಡುತ್ತೆ. ಅದಕ್ಕೆ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನು ನಾಶ ಮಾಡುತ್ತೆ. ನಾನು ನಾನು ಎಂಬುವ ಅಹಂಕಾರ ವಿನಯವನ್ನು ನಾಶ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಅದಕ್ಕೆ ಸಿಂಹರಾಶಿಯವರು ಸೋಮವಾರ ಮಂಗಳವಾರ ಕೋಪ ಮಾಡ್ಕೋಬೇಡಿ. ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಬೇಸರ ಮಾಡ್ಕೋಬೇಡಿ. ಏನಾದರೂ ಗಾಯಗಳಾಗುವ ಸಾಧ್ಯತೆಗಳಿರುತ್ತೆ ಅಥವಾ ಅಪಘಾತಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಕುಜ ನಿಮ್ಮ ಜನ್ಮ ರಾಶಿಯನ್ನು ನೋಡೋದ್ರಿಂದ ಕೋಪ ಜಾಸ್ತಿ ಆಗುತ್ತೆ. ಮಂಗಳ ಗ್ರಹ ಚತುರ್ಥ ಭಾವವನ್ನ ನೋಡ್ತಾ ಇರೋದ್ರಿಂದ ವಾಹನಗಳು ಡ್ರೈವ್ ಮಾಡ್ಬೇಕಾದ್ರೆ ಬಹಳ ಎಚ್ಚರ. ಮನೆಯಲ್ಲಿ ಕಲಹಗಳಾಗ್ಬೋದು, ಆದರೂ ಗುರು ಜೊತೆಗಿರೋದ್ರಿಂದ ಆ ಕಲಹಗಳು ಅನ್ನೋದು ಕಮ್ಮಿನೂ ಮಾಡ್ತಾನೆ. ಕಲಹ ಉದ್ಭವ ಯಾಕಂದ್ರೆ ಮನೆ ಅಂದಾಗೇನು, ಮನೆಯೇ ಮಂತ್ರಾಲಯ ಅಂತಾರೆ, ಅಥವಾ ಮನೆಯೇ ದೇವಾಲಯ. ಮನೆ ಹೇಗಿರ್ಬೇಕು? ಒಂದು ದೇವಾಲಯದಂತೆ ಇರಬೇಕು ಅಂತ ಇದ್ರಾಗ. ಕುಜ 4ನೇ ಮನೆ ನೋಡಿದಾಗ ಏನಾಗುತ್ತೆ? ಮನೆಯಲ್ಲಿ ಕಲಹಗಳಾದಾಗ ಮಾನಸಿಕ ನೆಮ್ಮದಿ ಕೆಟ್ಟೋಗುತ್ತೆ, ಮನೆಗಿರೋದೇ ಬೇಡ ಅನ್ಸುತ್ತೆ. ಆಸ್ತಿ ವಿಚಾರದಲ್ಲಿ ಎಚ್ಚರ. ಮನೆಯಲ್ಲಿ ಯಾವ ವಿಚಾರ ಕಲಹ ಆಗ್ಬೋದು? ಆಸ್ತಿ. ವಾಸ್ತು ಏನಾದರೂ ಚೇಂಜ್ ಮಾಡಿರ್ತೀರಾ ಮನೆಯಲ್ಲಿ, ಅಥವಾ ಚೇಂಜ್ ಮಾಡಬೇಕು, ಆ ವಿಚಾರಕ್ಕೆ ಕಲಹಗಳಾಗ್ಬೋದು. 4ನೇ ಮನೆಯಲ್ಲಿ ಸುಖ ಭಾವ, ಮಾತೃ ಸೌಖ್ಯ ಅಂತೀವಿ. ತಾಯಿಗೆ ಕೋಪ ಹೆಚ್ಚಾಗ್ಬೋದು. ಅಗ್ರಿಕಲ್ಚರಲ್ ಲ್ಯಾಂಡ್, ಅಲ್ಲಿ ನೀರು ಸರಿಯಾಗಿ ಸಿಗದೆ ತೊಂದರೆಗಳು ಅನುಭವಿಸುವಂಥದ್ದು ರೈತರು ಬಹಳ ಎಚ್ಚರವಾಗಿ ಇರಬೇಕು. ಸೋಮವಾರ ಮಂಗಳವಾರ ಸಿಂಹ ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ ಗುರುವಾರ ಸೂಪರ್ ಆಗಿದೆ ಟೈಮು. ಸನ್ಮಾನಗಳು, ಯಾರ ತಾನೇ ಸನ್ಮಾನ ಬೇಡ ಅಂತೀರಿ? ಕೆಲಸದಲ್ಲಿದ್ರೆ ಪ್ರಮೋಷನ್, ಹಿರಿಯರ ಜೊತೆ ಉತ್ತಮ ಸಂಬಂಧಗಳು, ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಮತ್ತೆ ಟೈಮ್ ಕೆಟ್ಟೋಗುತ್ತೆ. ಗೌರವ ನಷ್ಟ, ವ್ಯಾಜ್ಯಗಳಾಗುವಂಥದ್ದು, ಕಲಹಗಳು ಅಂತೀವಿ ವ್ಯಾಜ್ಯಗಳು ಅಂದಾಗ. ಸ್ವಲ್ಪ ಹುಷಾರಾಗಿರ್ಬೇಕು ಈ ವಾರ. ಒಟ್ಟು 5 ದಿನ, ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ. ಬುಧವಾರ ಗುರುವಾರ ಟೈಮು ಸಿಂಹ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಹಾಗಾದರೆ ಸಿಂಹ ರಾಶಿಯವರು ನೀವೇನಾದ್ರು ಗರ್ಭಿಣಿಯರಾಗಿದ್ರೆ ಗರ್ಭಕೋಶದಲ್ಲಿ ಗರ್ಭ ನಿಲ್ಲದೆ ಇರ್ಬೋದು. ಸ್ತ್ರೀಯರಿಗೆ ಹೆಚ್ಚು ರಕ್ತಸ್ರಾವ ಆಗ್ಬೋದು, ಜಾಗ್ರತೆ. ಹಾಗಾದ್ರೆ ಸಿಂಹ ರಾಶಿಯವರು ಏನು ಪರಿಹಾರ ಮಾಡಬೇಕು? ಜೇನುತುಪ್ಪದಿಂದ ಶಿವನ ಅಭಿಷೇಕ ಮಾಡ್ತಾ ನಮ್ಮೆಲ್ಲರ ನಿಜವಾದ ತಂದೆ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಅಂತೀವಿ, ನೀನೇ ತಾಯಿ ತಂದೆ. ಅದಕ್ಕೆ ಆ ಪರಮಾತ್ಮನನ್ನ ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಶಿವನಿಗೆ ಅಭಿಷೇಕ ಮಾಡಿ ಜೇನುತುಪ್ಪದಿಂದ ನಿಮಗೆ ಒಳ್ಳೆ ಫಲ, ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೋಡೋಣ ಕನ್ಯಾ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ. ಕನ್ಯಾ ರಾಶಿಯವರಿಗೆ ಭಾಗ್ಯ ಸ್ಥಾನದಲ್ಲಿ ಮಂಗಳ ಮತ್ತೆ ಗುರು ಸಂಚಾರ. ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಅಂತ ಚಾಲೆಂಜ್ ಮಾಡಿ ಹೋಗ್ತೀರ. ಇಂಟರ್ನ್ಯಾಷನಲ್ ಟೂರ್ ಮಾಡಬೇಕು, ಮಾಡೇ ಮಾಡ್ತೀನಿ ಅಂತ ಮಾಡ್ಬಿಡ್ತೀರ. ಅಷ್ಟು ಹಠ. ದೇವರನ್ನ ನೆನಪು ಮಾಡಬೇಕು,
ಅಂತ ಆಸೆ ಬಂತು ಅಂದ್ರೆ ದೇವ್ರನ್ನ ಪೂಜೆ ಮಾಡಿ ತಪಸ್ಸು ಮಾಡಿ ದೇವರು ಸಾಕ್ಷಾತ್ಕಾರ ಆಗ್ಬೇಕು. ಅಷ್ಟು ಕಠಿಣ ತಪಸ್ಸು ಮಾಡುವಂತ ಶಕ್ತಿ ಕನ್ಯಾ ರಾಶಿಯವರಿಗೆ ಈ ವಾರ ಪ್ರಾಪ್ತಿಯಾಗುತ್ತೆ. ಶಕ್ತಿ ದೇವತೆಗಳು ಗಳನ್ನ ಪೂಜೆ ಮಾಡಿ ದೇವರ ಅನುಗ್ರಹ ಪಡೆಯುವಂತಹ ಸಮಯ ಅನ್ನೋದು ಕನ್ಯಾ ರಾಶಿಯವರಿಗೆ ಆರಂಭ ಆಗೋಯ್ತು. ಇಂಟರ್ನ್ಯಾಷನಲ್ ಟೂರ್ ಮಾಡಿದ್ರು ನಿಮ್ಗೆ ಲಾಭ ಆಗುತ್ತೆ. ತಾಯಿಯ ಆಶೀರ್ವಾದ ಕನ್ಯಾ ರಾಶಿಯವರಿಗೆ ತುಂಬಾ ಬ್ಲೆಸ್ಸಿಂಗ್ಸ್ ಅನ್ನೋದು ನಿಮಗೆ ಕಾಪಾಡುತ್ತೆ. ನೀವೇನೋ ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಭಾಗ್ಯ ಅದೃಷ್ಟ ಚೇಂಜ್ ಆಗುತ್ತೆ. ಇಲ್ಲ ನನ್ನ ವಿವಾಹ ಆಗಿಲ್ಲ ಅಂದ್ರೆ ನಿಮ್ಮ ತಾಯಿಯಿಂದ ನಿಮ್ಮ ಲಕ್ ಚೇಂಜ್ ಆಗುತ್ತೆ. ತಾಯಿ ಹೇಳ್ದಂತೆ ಕೇಳಿ. ಕನ್ಯಾ ರಾಶಿಯವರು ಸುಖ ಪ್ರಾಪ್ತಿಗೋಸ್ಕರ ಪ್ರಯತ್ನಗಳನ್ನ ಮಾಡ್ತೀರಿ. ಆದ್ರೆ ತಾಯಿ ಜೊತೆಗೆ ನೀವು ಕಲಹ ಮಾಡ್ಕೋಬಾರ್ದು ಈ ವಾರ. ವಾಹನಗಳನ್ನ ಡ್ರೈವ್ ಮಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ವಾಹನವನ್ನ ಡ್ರೈವ್ ಮಾಡಬೇಕು. ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ. ನಾನು ವಿಜಯವನ್ನ ಪಡಿತೀನಿ ಅನ್ನುವಂತಹ ಮನಸ್ಸು ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ನಹಿ ಶೌರ್ಯಾತ್ ಪರಮಂ ಕಿಂಚಿತ್, ಧೈರ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅನ್ನೋದನ್ನ ಈಗ ಈ ವಾರದಲ್ಲಿ ನೀವು ಅರ್ಥ ಮಾಡ್ಕೊಂತೀರಿ. ಕನ್ಯಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಉತ್ತಮವಾದ ಆರೋಗ್ಯ, ವಿವಾಹ ಭಾಗ್ಯ, ವಿವಾಹಕ್ಕೆ ಏನಾದರೂ ಒಂದು ಇನ್ವಿಟೇಷನ್ ನಿಮಗೆ ಸಿಗ್ಬೋದು. ಎಲ್ಲೋ ಆನ್ಲೈನ್ ಅಲ್ಲೋ ಅಥವಾ ಯಾರೋ ತಿಳಿಸ್ಬೋದು. ಸ್ನೇಹಿತರ ಭೇಟಿ ಆಗುವಂಥದ್ದು, ಮದ್ಯ ಮತ್ತು ದ್ರವ್ಯ ವ್ಯಾಪಾರದಿಂದ ಲಾಭ ಆಗುವ ಸಾಧ್ಯತೆಗಳಿದೆ. ಕನ್ಯಾ ರಾಶಿಯವರಿಗೆ ಸೋಮವಾರ ಮಂಗಳವಾರ ಸೂಪರ್. ಬುಧವಾರ ಗುರುವಾರ ಟೈಮ್ ಚೆನ್ನಾಗಿರಲ್ಲ. ಸ್ತ್ರೀಯಿಂದ ಅಧಿಕ ಖರ್ಚು, ಸ್ತ್ರೀ ಅಂದಾಗ ಯಾರಾದರೂ ಆಗಿರ್ಬೋದು. ಕಣ್ಣುಗಳ ತೊಂದರೆ, ತಾಯಿಯ ಜೊತೆ ಕಲಹವನ್ನ ಮಾಡ್ಕೋಬೇಡಿ. ಇನ್ನು ವಾರದ ಕೊನೆ 3 ದಿನ ಎಲ್ಲ ಅನುಕೂಲಗಳಾಗತ್ತೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಹಿರಿಯರ ಜೊತೆ ಉತ್ತಮ ಸಂಬಂಧಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಒಟ್ಟು ಈ ವಾರದಲ್ಲಿ 5 ದಿನ ಶುಭ. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಜಾಗ್ರತೆ. ಆರೋಗ್ಯ, ಕಣ್ಣು ಇವೆಲ್ಲ ಬಹಳ ಮುಖ್ಯ ಅಲ್ವಾ. ಕಣ್ಣಿರೋದಕ್ಕೆ ಇಡೀ ಪ್ರಪಂಚ ನಾವು ನೋಡ್ತೀವಿ. ಕಣ್ಣಿಗೆ ಒಂಚೂರು ಕೂದಲು ಕಸ ಹೋದ್ರೂ ತಡ್ಕೊಳಕ್ಕಾಗಲ್ಲ ನೋವು. ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯ ಸರ್ವರ್ಥ ಸಾಧನಂ. ಆರೋಗ್ಯ ಬಹಳ ಇಂಪಾರ್ಟೆಂಟ್. ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಸಂಪಾದನೆ. ಹಾಗಾದ್ರೆ ಕನ್ಯಾ ರಾಶಿಯವರು ಏನ್ ಮಾಡ್ತೀರಿ? ರುದ್ರಾಭಿಷೇಕವನ್ನ ಮಾಡಿಸೋದನ್ನ ಮರಿಬಾರದು. ಕನ್ಯಾ ರಾಶಿ ಜಾತಕರು ಈ ವಾರ ಓಂ ರುದ್ರಾಯ ನಮಃ ಅಂತೇಳಿ ಶಿವನನ್ನ ರುದ್ರ ರೂಪದಲ್ಲಿ ನೆನಪು ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂತ ನೀವು ಕೇಳ್ತೀರಿ. ತುಲಾ ರಾಶಿಗೆ ಸಪ್ತಮಾಧಿಪತಿ ಮತ್ತು ದ್ವಿತೀಯಾಧಿಪತಿಯಾದಂತಹ ಮಂಗಳ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಅಷ್ಟಮ ಅಂದಾಗ ಆಯುಷ್ ಸ್ಥಾನ, ರಂಧ್ರ ಸ್ಥಾನ ಅಂತೀವಿ. ಅಪಘಾತಗಳಾಗಬಹುದು, ಎಚ್ಚರ. ನಿಮ್ಮ ಕುಟುಂಬ ಅಥವಾ ನಿಮ್ಮ ಸಂಗಾತಿಯ ಕುಟುಂಬದಲ್ಲಿ ಕಲಹಗಳಾಗಬಹುದು, ಎಚ್ಚರ. ಮರಣ ಸಂಭವಿಸಬಹುದು, ಕೆಲವರಿಗೆ ಎಚ್ಚರ. ಕೆಲವು ವಿಚಾರದಲ್ಲಿ ಅಪಜಯ ಆಗ್ಬೋದು. ಕೆಲವರು ಸಾಧು ಸಂತರ ಸಹವಾಸ ಮಾಡಬಹುದು. ಜನನೇಂದ್ರಿಯ ಆರೋಗ್ಯ ಸಮಸ್ಯೆಗಳನ್ನ ಕೂಡ ನೀವು ಎದುರಿಸಬೇಕಾಗಿ ಬರುವ ಸಾಧ್ಯತೆಗಳಿದೆ. ತುಲಾ ರಾಶಿ ಜಾತಕರಿಗೆ ಎಚ್ಚರ. ಆದ್ರೂ ಗುರು ಇದ್ದಾನೆ,
ಗುರುಗಳು ಮತ್ತು ಜಾತಕವನ್ನು ತೋರಿಸಿ ನೀವು ಪರಿಹಾರ ಮಾಡ್ಕೊಳ್ಳೋಕ್ಕೆ ಗುರು ಸಹಾಯ ಮಾಡ್ತಾನೆ. ತುಲಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನ ಸೂಪರ್ ಆಗಿದೆ. ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ, ವ್ಯಾಪಾರದಲ್ಲೂ ಕೂಡ ನೀವು ಯಶಸ್ವಿ ಆಗ್ತೀರಿ, ಸೇವೆಯಲ್ಲಿ ಪ್ರಮೋಷನ್ ಆಗುತ್ತೆ, ಎಲ್ಲಾ ಕಾರ್ಯಗಳಲ್ಲೂ ಯಶಸ್ವಿ ಆಗ್ತೀರಿ. ವಿವಾಹ ಭಾಗ್ಯ, ವಿವಾಹಕ್ಕೆಲ್ಲಾದ್ರೂ ನೀವು ನೋಂದಣಿ ಮಾಡಿಸಿದ್ರೆ ನಿಮಗೆ ಇನ್ವಿಟೇಷನ್ ಬರ್ಬೋದು. ವಿವಾಹ ಆಗೋಕ್ಕಿಂತ ಮೊದಲು ಇಬ್ಬರ ಜಾತಕವನ್ನ ತೋರಿಸೋದನ್ನ ಮರಿಬೇಡಿ. ನಿಮಗೆ ಸಿಗುವಂತಹ ಸಂಗಾತಿ, ನಿಮಗೆ ಸಿಗುವಂತಹ ವಧು, ನಿಮಗೆ ಅಥವಾ ನಿಮ್ಮ ಮನೆಗೆ ಹೊಂದ್ಕೊಂತಾರ, ನಿಮಗೆ ಸಿಗುವಂತಹ ವರ ಆಯುಷ್ಯನಾಗಿದೆಯಾ, ಮಕ್ಕಳಾಗ್ತಾರ ಇಲ್ವಾ, ಇವೆಲ್ಲ ನಿಮ್ಮ ಜಾತಕವನ್ನ ನೀವು ತೋರಿಸ್ಬೇಕು. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಸಂಬಂಧಿಕರ ಜೊತೆ ಕಲಹಗಳಾಗ್ಬೋದು. ಶೀಘ್ರ ಕೋಪವನ್ನ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ ಅಂದಾಗ ಕೋಪ ಮಾಡಿಕೊಂಡಾಗ ನಮ್ಮಲ್ಲಿರುವಂತಹ ಪ್ರೀತಿ ಅನ್ನೋದು ನಾಶ ಆಗುತ್ತೆ. ನಾನು ಅಂದಾಗ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ. ಗಾಯಗಳಾಗ್ಬೋದು, ಲಾಭವಿಲ್ಲದೆ ಓಡಾಟ ಹೆಚ್ಚಾಗ್ಬೋದು. ಎಚ್ಚರ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ವೃಶ್ಚಿಕ ರಾಶಿಯಾಧಿಪತಿ ಮಂಗಳ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯಾಧಿಪತಿಯಾದಂತಹ ಮಂಗಳ ನಿಮ್ಮ ಜನ್ಮ ರಾಶಿಯನ್ನ ನೇರವಾಗಿ ನೋಡ್ತಾ ಇರೋದ್ರಿಂದ ನೀವು ಒಂದು ಯೋಧರಂತೆ ನಡ್ಕೊಂತೀರಿ ಅಲ್ವಾ. ಯಾಕಂದ್ರೆ ಈ ಪ್ರಪಂಚ ಅನ್ನೋದೇ ಒಂದು ದೊಡ್ಡ ಕುರುಕ್ಷೇತ್ರ. ಈ ಕುರುಕ್ಷೇತ್ರದಲ್ಲಿ ನಾವೇನಾಗ್ಬೇಕು, ಗೆಲುವನ್ನ ಸಾಧಿಸಬೇಕಾಗತ್ತೆ. ನಹಿ ಶೌರ್ಯಾತ್ ಪರಂ ಕಿಂಚಿತ್, ಧೈರ್ಯಕ್ಕಿಂತ ದೊಡ್ಡದೇನು ಇಲ್ಲ. ಅಹಮಸ್ಮಿ ಯೋಧ, ನಾನು ಒಬ್ಬ ಯೋಧ ಅನ್ಕೊಂಡು ನೀವು ಹೋರಾಟ ಮಾಡಿ ಗೆಲುವನ್ನ ಸಾಧಿಸ್ತೀರಿ. ಆದ್ರೆ ಕೋಪವನ್ನ ಮಾಡ್ಕೋಬೇಡಿ. ತಾಯಿಗೆ ಕೋಪ ಹೆಚ್ಚಾಗ್ಬೋದು ವೃಶ್ಚಿಕ ರಾಶಿ ಜಾತಕರಿಗೆ. ಅಥವಾ ನೀವು ಇರುವಂತಹ ಬರ್ತ್ ಪ್ಲೇಸ್, ನೀವೆಲ್ಲಿ ಹುಟ್ಟಿದಿರೋ ಅದನ್ನ ಸ್ಥಳ ಬದಲಾವಣೆ ಅಥವಾ ಇಂಟರ್ನ್ಯಾಷನಲ್ ಟೂರ್ ಅನ್ನ ನೀವು ಮಾಡ್ಬೋದು. ಅಥವಾ ಒಂದು ಊರಿಂದ ಮತ್ತೊಂದು ಊರಿಗೆ ಜಾಗ ಬದಲಾವಣೆ ಕಂಡು ಬರ್ತಾ ಇದೆ ವೃಶ್ಚಿಕ ರಾಶಿ ಜಾತಕರಿಗೆ. ವಿವಾಹ ಆಗಿದ್ರೆ ನೀವು ನಿಮ್ಮ ಸಂಗಾತಿಯ ಮನೆ ಎಲ್ಲೋ ದೂರ ಇದ್ರೆ ಅಲ್ಲಿ ಟ್ರಾವೆಲ್ ಮಾಡಿರ್ತೀರಾ, ಅವ್ರ ಮನೆಗೆ ನೀವು ಹೋಗಿರ್ತೀರಿ. ಅಂದ್ರೆ ನಿಮ್ಮ ಅತ್ತೆ ಮಾವನ ಮನೆಗೆ ಟ್ರಾವೆಲ್ ಮಾಡಿ ಅಲ್ಲಿ ಹೋಗಿರ್ತೀರಿ, ಹೋಗುವಂತ ಚಾನ್ಸಸ್ ಕಂಡು ಬರುತ್ತೆ. ಮಂಗಳನಿಗೆ ಸ್ಪೆಷಲ್ ದೃಷ್ಟಿ ಇದೆ ಅಲ್ವಾ ಗುರೂಜಿ ಅಂತೀರ. ಹೌದು, 4, 7, 8 ಹಾಗಾದ್ರೆ ಚತುರ್ಥ ಭಾವವನ್ನು ನೋಡ್ತಾನೆ. ದಶಮ ಭಾವ ಅಲ್ಲಿ ಬುಧ ಇದ್ದು ಮಂಗಳ ನೋಡೋದ್ರಿಂದ ವೃತ್ತಿ ವಿಚಾರದಲ್ಲಿ ಹೋರಾಟ, ಜಗಳಗಳು, ಕಲಹ, ಕುಟುಂಬದಲ್ಲಿ ಕಲಹ, ಮಾತಾಡ್ಬೇಕಾದ್ರೆ ಎಚ್ಚರ, ಅಥವಾ ಕುಟುಂಬದ ಮೆಂಬರ್ಸ್ಗಳ ಜೊತೆಗೆ ಕಲಹ, ಅಥವಾ ಕೆಲವರಿಗೆ ನಾಲಿಗೆ ಇನ್ಫೆಕ್ಷನ್ ಆಗ್ಬೋದು, ಅಥವಾ ಡೆಂಟಲ್ ಡಾಕ್ಟರ್ ಹತ್ರ ಹೋಗ್ಬೇಕಾಗುವಂತ ಪ್ರಸಂಗಗಳು ಬರ್ಬೋದು ವೃಶ್ಚಿಕ ರಾಶಿ ಜಾತಕರಿಗೆ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ ಮಕ್ಕಳ ಜೊತೆ ವಿವಾದ ಆಗುವಂಥದ್ದು, ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುವಂಥದ್ದು, ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆಗಳಿದೆ. ಸೋಮವಾರ, ಮಂಗಳವಾರ ಜಾಗ್ರತೆ, ಅಟೆನ್ಷನ್ ಪ್ಲೀಸ್. ಇನ್ನ ವಾರದ ಕೊನೆ 5 ದಿನ ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸೂಪರ್ ಆಗಿದೆ ಟೈಮು. ಸ್ನೇಹಿತರ ಭೇಟಿಯಾಗತ್ತೆ, ವಿವಾಹ ಭಾಗ್ಯ ಉಂಟಾಗತ್ತೆ, ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ,
ಈಗೆಲ್ಲ ಕೊರೋನಾ ಬಂದ್ಮೇಲೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ, ಆರೋಗ್ಯ ಬಹಳ ಮುಖ್ಯ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿಟ್ಕೊಂಡು, ಆರೋಗ್ಯ ಚೆನ್ನಾಗಿಟ್ಕೊಳ್ಳೋಕೋಸ್ಕರ ಸಂಪಾದನೆ ಮಾಡಬೇಕು. ದುಡ್ಡು ಸಂಪಾದನೆ ಮಾಡೋದ್ರು ಪಾಪ ಕಾರ್ಯಗಳಿಂದ ಸಂಪಾದನೆ ಮಾಡಿದ್ರೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ಎಚ್ಚರ. ಅಧಿಕಾರವನ್ನು ಕೂಡ ಪಡಿತೀರಿ. ವೃಶ್ಚಿಕ ರಾಶಿ ಜಾತಕರು ಈ ವಾರ 5 ದಿನ ನಿಮಗೆ ಶುಭ ಫಲಗಳು. ಹಾಗಾದ್ರೆ ವೃಶ್ಚಿಕ ರಾಶಿಯವರು ಗಂಗಾಜಲದಿಂದ ಶಿವನ ಅಭಿಷೇಕ ಮಾಡ್ತಾ ಕಾಲರ ಕಾಲ ಮಹಾಕಾಲನಾದಂತ ಶಿವನನ್ನ ಓಂ ಕಾಲ ಕಾಲೈ ನಮಃ ಅಂತೇಳಿ ಮಂತ್ರ ಜಪವನ್ನ ಮಾಡಿ ವೃಶ್ಚಿಕ ರಾಶಿಯವರಿಗೆ ಶಿವನ ಅನುಗ್ರಹ ಪ್ರಾಪ್ತಿಯಾಗಿ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಧನಸ್ಸು ರಾಶಿಗೆ ರಾಶ್ಯಾಧಿಪತಿ ಗುರು. ಗುರುವಿನ ಜೊತೆಗೆ ಕುಜ ಪಂಚಮಾಧಿಪತಿ ಷಷ್ಠಮ ಭಾವಕ್ಕೆ, ವ್ಯಯಾಧಿಪತಿ ಷಷ್ಠಮ ಭಾವಕ್ಕೆ ಸಂಚಾರ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಏನಾಗುತ್ತೆ? ಋಣ ಬಾಧೆ. ಎಲ್ಲ ಕಡೆ ಸಾಲಗಳೇನಾರ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂದ್ರೆ ಕುತ್ತಿಗೆಗೆ ಬರುತ್ತೆ, ಕಲಹಗಳಾಗತ್ತೆ, ರೋಗ, ಬ್ಲಡ್ ಇಂಪ್ಯೂರಿಫೈ ಆಗ್ಬೋದು, ಋಣ. ಕೆಲವರಿಗೆ ಒಂಥರ ಏನೋ ದಾರಿದ್ರ್ಯ ಬಂದ್ಬಿಟ್ಟಿದೆಯೋ ಅನ್ನೋ ತರ ಪರಿಸ್ಥಿತಿಗಳು ಕೂಡ ಬರ್ಬೋದು. ಪಾಪ ಕೃತ್ಯಗಳನ್ನ ಮಾಡಬೇಡಿ. ಮೃತ್ಯು, ಅಪಮೃತ್ಯು ಅಂತೀವಿ. ಅಪಮೃತ್ಯು ಯಾವಾಗ ಬರುತ್ತೆ? ಆಯುಷ್ ಕಂಪ್ಲೀಟ್ ಆಗದೆ ಇದ್ದಾಗ. ಭಯ, ಶೋಕ, ಮನಸ್ತಾಪಗಳು ಬರಬಾರ್ದು ನಮ್ಮ ಹತ್ರ ಅಂತೇಳಿ ಭಯ, ಶೋಕ, ಮನಸ್ತಾಪ ನಶ್ಯಂತು ಅಂತೀವಿ. ಅದೆಲ್ಲ ಬರಲೇಬಾರದು. ಋಣ ರೋಗಾದಿ ದಾರಿದ್ರ್ಯ ಪಾಪಕೃತ್ಯ ಅಪಮೃತ್ಯು ಭಯ ಶೋಕ ಮನಸ್ತಾಪ ನಶ್ಯಂತು. ಇದ್ಯಾವುದು ನಮ್ಮ ಹತ್ರ ಸುಳಿಯಬಾರ್ದು. ಇಂಥ ಕಷ್ಟ ನಮಗ್ ಬರಬಾರ್ದು ಅಂದ್ರೆ ನೀವೇನ್ ಮಾಡ್ಬೇಕು ಅಂದಾಗ ಶಿವನ ಆರಾಧನೆಯನ್ನ ಧನಸ್ಸು ರಾಶಿಯವರು ಮಾಡಬೇಕು. ಧನಸ್ಸು ರಾಶಿಯವರಿಗೆ ಟೈಮು ಚೆನ್ನಾಗಿ ಇಲ್ಲ. ಅಂದ್ರೆ ಇವಾಗ ಏನೋ ಒಂದು ಮೃತ್ಯು ಆಗ್ಬೇಕು. ಜಲದಿಂದ ಮೃತ್ಯು, ಲೋಹಗಳಿಂದ ಮೃತ್ಯು ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಜಲಕಂಟಕ, ಈಗ ಮಳೆ ಜಾಸ್ತಿ ಆದಾಗ ಮಳೆಯಿಂದ ಬರುವಂತಹ ಮೃತ್ಯುವನ್ನ 6ನೇ ಮನೆಯಿಂದ ನೋಡ್ತೀವಿ. ಅಥವಾ ಯಾವುದೇ ಒಂದು ಲೋಹ ತಗಲಿ ಅಥವಾ ಆಕ್ಸಿಡೆಂಟ್ ಆಗಿ ಅಪಘಾತಗಳಾದ್ರೆ ಲೋಹದಿಂದ ಆಗುವಂತಹ ಮೃತ್ಯುವು ಕೂಡ ಅಪಮೃತ್ಯು ಅಂತೀವಿ. ಇಲ್ಲ ಕೆಲವು ಟೈಮಲ್ಲಿ ಭಯ ಆಗ್ಬೋದು. ಯಾಕಂದ್ರೆ ನಿಮ್ಮ ಜನ್ಮ ರಾಶಿಯನ್ನ ಮಂಗಳ ನೋಡೋದ್ರಿಂದ ಗುರು ಕೂಡ ಇರೋದ್ರಿಂದ ಅವೆಲ್ಲ ಅವಾಯ್ಡ್ ಆಗುತ್ತೆ. ಯಾವಾಗ? ಗುರುಗಳ ಆರಾಧನೆಯನ್ನ ನೀವು ಮಾಡಿದಾಗ. ಓಂ ಸದ್ಗುರುವೇ ನಮಃ. ಗುರುಗಳಿಗೆ ಗುರು ಯಾರೋ? ಸದ್ಗುರು ಶಿವ. ಅದಕ್ಕೆ ಆ ಶಿವನನ್ನ ಓಂ ಸದ್ಗುರುವೇ ನಮಃ ಅಂದಾಗ ನಿಮಗೆ ಒಳ್ಳೇದಾಗುತ್ತೆ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ವಾರದ ಮೊದಲು 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಎಚ್ಚರ. ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯ ಜೊತೆ ವಿವಾದ, ಪುರುಷರಾಗಿದ್ರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀಯರಾಗಿದ್ರೆ ಪತಿಯ ಜೊತೆ ವಿವಾದ. ನೀವೇನೋ ಒಂದು ಪ್ರೆಸೆಂಟೇಶನ್ ಮಾಡ್ತೀರಾ, ನಿಮ್ ಪ್ರೆಸೆಂಟೇಶನ್ ಅಪ್ರಿಶಿಯೇಟ್ ಮಾಡದೇ ಇದ್ದಾಗ ಬೇಜಾರಾಗುತ್ತೆ. ಅವ್ರು ಒಪ್ಕೊಳ್ಳದೆ ಇರ್ಬೋದು. ವಾದ ವಿವಾದಗಳು ಹೆಚ್ಚಾಗುವ ಸಾಧ್ಯತೆ, ಪೈಲ್ಸ್ ರೋಗಗಳಿದ್ರೆ ತೊಂದರೆ, ಕೋಪ, ಕಲಹಗಳು, ಸಾರ್ವಜನಿಕರಿಂದ ಅಪಮಾನ, ಗೌರವ ನಷ್ಟ, ಧನ ನಷ್ಟ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಜಾಗ್ರತೆ. ಇನ್ನ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರಿ. ಬಹಳ ಗೌರವ ಪ್ರಾಪ್ತಿಯಾಗುತ್ತೆ, ಉಲ್ಲಾಸವಾಗಿರ್ತೀರಿ, ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ, ಅಧಿಕಾರವನ್ನು ಕೂಡ ಪಡಿತೀರಿ,
ಧನಸ್ಸು ರಾಶಿ ಜಾತಕರು. ವಾರದ ಕೊನೆ 3 ದಿನ ಸೂಪರ್ ಆಗಿದೆ. ನೀವು ಹಸುವಿನ ಹಾಲಿನಿಂದ ಶಿವನನ್ನು ಅಭಿಷೇಕ ಮಾಡ್ತಾ ಓಂ ಸದ್ಗುರುವೇ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾನೆ ಇರಬೇಕು. ಯಾಕೆಂದ್ರೆ ಧನಸ್ಸು ರಾಶಿ ಅಂದ್ರೆ ಗುರುವಿನ ರಾಶಿ. ಅದಕ್ಕೆ ನಿಮ್ಮಲ್ಲಿ ಸದಾಚಾರ, ಗುರುವಿನ ಗುಣಗಳನ್ನ ಬೆಳೆಸ್ಕೋಬೇಕು. ಯಾರಿಗೂ ಕೂಡ ಮನಸ್ಸು ನೋವು ಮಾಡಬಾರ್ದು. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಕರ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಹೇಳ್ತಾರೆ ನೀವು ಭವಿಷ್ಯ ಅಂತ. ಮಕರ ರಾಶಿಗೆ ಮಂಗಳ ಎಷ್ಟನೇ ಮನೆ ಅಧಿಪತಿ? 4ನೇ ಮನೆ ಅಧಿಪತಿ, ಲಾಭಾಧಿಪತಿ. ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನಿಮ್ಮ ಏನು ವಿದ್ಯೆಯನ್ನು ಗಳಿಸಿದಿರಿ ಅದರಿಂದ ನಿಮಗೆ ಸಂಪಾದನೆ ಮತ್ತು ಲಾಭ. ನಿಮ್ಮ ಎಲ್ಲಾ ಮನೋಕಾಮನೆಗಳು, ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಂಡು ಲಾಭ ಪಡಿತೀರಿ. ನಿಮ್ಗೆ ಯಾರ್ಯಾರಿಂದ ಲಾಭ ಆಗತ್ತೆ? ನಿಮ್ಮ ಸ್ನೇಹಿತರಿಂದ ಲಾಭ, ನಿಮ್ಮ ಮಕ್ಕಳಿಂದ ನಿಮಗೆ ಬೆನಿಫಿಟ್ಟು ಅಲ್ವಾ. ದುಡ್ದು ಮಕ್ಕಳು ನೋಡ್ಕೊಂತಾರೆ, ಎಲ್ಲ ಫಾರಿನಲ್ಲಿ ಇದ್ರೆ ದುಡ್ಡು ಕಳಿಸ್ಬೋದು. ನಿಮ್ಮ ಸನ್ ಇಲ್ಲ ಅಥವಾ ಡಾಟರ್ ಇಲ್ಲ, ನಿಮ್ಗೇನಾದ್ರೂ ಅಳಿಯ ಅಥವಾ ಸೊಸೆ ಇದ್ರೆ ಅವರಿಂದ ನಿಮ್ಗೆ ಅನುಕೂಲ. ತುಂಬಾ ಸೋಷಿಯಲ್ ಆಕ್ಟಿವಿಟಿಗಳಲ್ಲಿ ನೀವಿದ್ರೆ ಅಲ್ಲೂ ಕೂಡ ನಿಮಗೆ ಮಕರ ರಾಶಿಯವರಿಗೆ ಅನುಕೂಲಗಳಾಗುತ್ತೆ. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗುತ್ತೆ. ಮನೆಯಿಂದ ಲಾಭ. ಪಂಚಮ ಭಾವ ಅಂದಾಗ ಜ್ಞಾನ, ವಿಸ್ಡಮ್. ನೋಡಿ, ಗುರು ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಆದ್ರೆ ಮಕರ ರಾಶಿಯಲ್ಲಿ ಗುರು ನೀಚ, ವ್ಯಯಾಧಿಪತಿ, ತೃತೀಯಾಧಿಪತಿ. ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ವಿಸ್ಡಮ್ ಸೂಪರ್ ಆಗಿರುತ್ತೆ. ತುಂಬಾ ನಾಲೆಜ್ ಇರುತ್ತೆ, ತುಂಬಾ ಆಕ್ಟಿವ್ ಆಗಿರುತ್ತೆ ನಿಮ್ ಬ್ರೈನ್. ಪೂರ್ವ ಪುಣ್ಯ ಸ್ಥಾನ ಆಕ್ಟಿವೇಟ್ ಆಗುತ್ತೆ. ನೀವು ಮಾಡಿರುವಂತಹ ಪೆಂಡಿಂಗ್ ಕರ್ಮ, ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳು ಗುರು ಸಾಲ್ವ್ ಮಾಡಕ್ ನೋಡ್ತಾನೆ. ಕುಜ ಪಂಚಮ ಭಾವದಲ್ಲಿ ಮಕ್ಕಳ ವಿಚಾರದಲ್ಲಿ ಕೆಲವು ಟೈಮಲ್ಲಿ ಸಂಕಟ ಆಗುತ್ತೆ, ಕೆಲವರಿಗೆ ಮಿಸ್ಕ್ಯಾರೇಜ್ ಆಗುವ ಸಾಧ್ಯತೆಗಳಿರುತ್ತೆ. ಅದು ಕೂಡ ಎಚ್ಚರ. ಯಾಕಂದ್ರೆ ಕುಜ ವ್ಯಯಭಾವವನ್ನು ಕೂಡ ನೋಡ್ತಾನೆ. ಇಲ್ಲ ನಿಮ್ಗೆ ಮಕ್ಕಳು ಡೆಲಿವರಿ ಆಗ್ಬೇಕಾದ್ರೆ ಆಪರೇಷನ್ ಆಗಿ ಹೊಲಿಗೆಗಳಾಗುವ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ಮಕರ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ ಜ್ಞಾನವನ್ನ ಸಂಪಾದಿಸ್ತೀರಿ. ಬರೀ ದುಡ್ಡು ಸಂಪಾದನೆ ಮಾಡೋದು ಒಂದಲ್ಲ, ಜ್ಞಾನ. ನಾಲೆಜ್ ಇಸ್ ದ ಸೋರ್ಸ್ ಆಫ್ ಇನ್ಕಮ್ ಅಲ್ವಾ. ಈ ಕಾಲದಲ್ಲಿ ವಿದ್ಯೆಯನ್ನು ಓದಿದ್ರೆ ತಾನೇ ನಿಮಗೆ ಲಾಭ. ಮಕ್ಕಳನ್ನೆಲ್ಲ ಹೆಂಗ್ ಓದಿಸ್ತೀರಿ? ಉತ್ತಮವಾದ ಆಹಾರ ಮತ್ತು ವಸ್ತ್ರಗಳನ್ನ ನೀವು ಪಡಿತೀರಿ. ವೃತ್ತಿಯಲ್ಲಿ ಲಾಭ ಪಡಿತೀರಿ. ರುಚಿ ರುಚಿಯಾದಂತಹ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ. ಅನ್ನ ಹಿ ಪೂರ್ಣ ಬ್ರಹ್ಮ ಅಂತ ಹೇಳಲಾಗುತ್ತೆ. ಅಂದ್ರೆ ನಾವೇನು ಆಹಾರ ತಿಂತೀವಿ ಅದೇ ನಮ್ಮನ್ನ ಪ್ರಾಣಾಯು, ಆಯುಷ್ಯನ್ನ ವೃದ್ಧಿ ಮಾಡುವಂಥದ್ದು. ರುಚಿ ರುಚಿಯಾದಂತಹ ಆಹಾರ, ಆರೋಗ್ಯಕರವಾದಂತಹ ಆಹಾರವನ್ನು ತಿನ್ನೋದನ್ನ ಮಕರ ರಾಶಿಯವರು ಮರಿಬೇಡಿ. ಸೋಮವಾರ, ಮಂಗಳವಾರ ಸೂಪರ್ ಆಗಿದೆ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಚ್ಚರ. ವಿವಾಹ ಆಗಿದ್ದರೆ, ಪುರುಷರಾಗಿದ್ದರೆ ಪತ್ನಿ ಜೊತೆ ವಿವಾದ, ಸ್ತ್ರೀಯರಾಗಿದ್ದರೆ ಪತಿಯ ಜೊತೆ ವಿವಾದ. ಕೆಲವು ಟೈಮಲ್ಲಿ ಕ್ರೂರವಾಗಿ ವರ್ತಿಸ್ತೀರಿ. ಕೋಪ, ಕಲಹಗಳು, ಕೋಪ ಮಾಡ್ಕೊಳ್ಳೋದು ಏನಾಗುತ್ತೆ? ಕಲಹಗಳಾಗುತ್ತೆ, ಸಂಬಂಧಗಳು ಹಾಳಾಗತ್ತೆ. ಅದಕ್ಕೆ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನ. ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವ ಪ್ರೀತಿ ಅನ್ನೋದು ನಾಶ ಆಗತ್ತೆ. ನಾನು ಅಂತ ಅಹಂಕಾರ ಪಟ್ರೆ ನಮ್ಮಲ್ಲಿರುವಂತ ವಿನಯ ಅನ್ನೋದು ನಾಶ ಆಗುತ್ತೆ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು ಏನಾಗುತ್ತೆ? ಕೆಮ್ಮು, ನೆಗಡಿ, ಚಳಿ, ಜ್ವರ, ಈ ತರ ಮಳೆ ಬೇರೆ ವ್ಯತ್ಯಾಸ, ಈಗೆಲ್ಲ ಸಾಂಕ್ರಾಮಿಕ ರೋಗಗಳು ಕೂಡ ಬರುವ ಸಾಧ್ಯತೆಗಳಿರುತ್ತೆ. ಸೊಳ್ಳೆ, ಡೆಂಗ್ಯೂ ಎಲ್ಲ ಬಹಳ ಎಚ್ಚರಿಕೆಯಾಗಿರ್ಬೇಕು. ಮಕರ ರಾಶಿಯವರು ವಾರದ ಕೊನೆ 5 ದಿನ. ಹಾಗಾದ್ರೆ ಮಕರ ರಾಶಿಯವರು ಏನ್ ಮಾಡ್ಬೇಕು ಅಂದ್ರೆ ಜ್ಞಾನ ಎಲ್ಲವನ್ನ ತಿಳ್ಕೊಂಡಿರೋನು. ಪ್ರಪಂಚದಲ್ಲಿ ಆದಿ ಮಧ್ಯ ಅಂತ್ಯ
ಎಲ್ಲ ತಿಳಿದಿರೋನು ಆ ಶಿವ. ನಮ್ಗೆ ಈ ಜನ್ಮದಲ್ಲಿ ಏನ್ ನಡೀತೋ ಅಷ್ಟು ಮಾತ್ರ ಗೊತ್ತು. ಸೃಷ್ಟಿ ಆರಂಭ, ಸೃಷ್ಟಿ ಮಧ್ಯೆ, ಸೃಷ್ಟಿ ಅಂತ್ಯ, ಅಥವಾ ಸೃಷ್ಟಿ ಮತ್ತೆ ಪುನರಾರಂಭ, ಎಲ್ಲ ವಿಷಯ ಕೊಟ್ಟ ಶಿವನಿಗೆ ಗೊತ್ತಿರೋದ್ರಿಂದ ಸರ್ವಜ್ಞ ಶಿವ. ಅದಕ್ಕೆ ಓಂ ಸರ್ವಜ್ಞಾಯ ನಮಃ ಅಂತೇಳಿ ಶಿವನಿಗೆ ವಿಭೂತಿ ಅಭಿಷೇಕವನ್ನು ಮಾಡಿ ಭಸ್ಮಧಾರಣೆಯನ್ನು ಮಾಡಿ ಮಕರ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಪ್ರಿಯ ವೀಕ್ಷಕರೇ, 8 ಜುಲೈ 2024ರಿಂದ 14 ಜುಲೈ 2024 ಕುಂಭರಾಶಿ ಭವಿಷ್ಯ. ಹಾಗಾದ್ರೆ ಕುಂಭರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ವಾರ ಏನ್ ಹೇಳ್ತಾರೆ ಅಂತ. ಕುಂಭರಾಶಿಯವರಿಗೆ ವೆಲ್ಕಮ್. ಕುಂಭರಾಶಿಯಾಧಿಪತಿಯಾದಂತಹ ಶನಿ ಕುಂಭರಾಶಿಯಲ್ಲಿ ಅವನಿಗೆ ಬಹಳ ಒಳ್ಳೆ ಸ್ಥಾನ. ತುಲಾ ರಾಶಿ ಬಿಟ್ರೆ ನೆಕ್ಸ್ಟ್ ಪವರ್ಫುಲ್ ಅಂದ್ರೆ ಕುಂಭರಾಶಿ. ಕುಂಭರಾಶಿಯವರಿಗೆ ಕುಜ ತೃತೀಯಾಧಿಪತಿ ಮತ್ತು ದಶಮಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಏನಾಗುತ್ತೆ, ಮನೆಯಲ್ಲಿ ಕಲಹ, ವಿವಾದಗಳು, ಮನೆ ಕಟ್ತಾ ಇರ್ತೀರಿ ಅರ್ಧಕ್ಕೆ ನಿಂತೋಗ್ಬಿಡ್ಬೋದು, ವಾಹನಗಳು ಎಲ್ಲಾದ್ರೂ ಅಪಘಾತಗಳಾಗ್ಬೋದು, ಧೈರ್ಯ ಸ್ಥೈರ್ಯ ಎಲ್ಲೆಲ್ಲೋ ತೋರಿಸಿದ್ರೆ ಪ್ರಯೋಜನ ಆಗಲ್ಲ. ಸಮಯಕ್ಕೆ ಸರಿಯಾಗಿ ನಾವು ಧೈರ್ಯವನ್ನು ನೀವು ತಗೊಳಕ್ಕೆ ನಿರ್ಣಯ ಮಾಡಕ್ಕೆ ಕಷ್ಟ ಆಗ್ಬೋದು. ಆದ್ರೆ ಮಂಗಳ ಗ್ರಹ ಲಾಭಸ್ಥಾನವನ್ನು ನೋಡೋದ್ರಿಂದ ಧೈರ್ಯ ಸ್ಥೈರ್ಯದಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಕೊಳ್ಳಕ್ಕೆ ನೀವು ಪ್ರಯತ್ನವನ್ನು ಕೂಡ ಮಾಡ್ತೀರಿ. ತಾಯಿಗೆ ಕೋಪ ಹೆಚ್ಚಾಗ್ಬೋದು, ಅದಕ್ಕೆ ಸಹಿಸ್ಕೊಂಡು ಹೋಗ್ಬೇಕಾಗತ್ತೆ. ಕುಂಭರಾಶಿಯವರಿಗೆ ವಾರದ ಮೊದಲು 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ವ್ಯಾಧಿಗಳು ನಿವಾರಣೆ ಆಗುತ್ತೆ. ಶತ್ರುಗಳನ್ನ ಸೋಲಿಸ್ತೀರಿ. ಗೃಹದಲ್ಲಿ ಶಾಂತಿಯ ವಾತಾವರಣ, ಹೊಸ ಸ್ನೇಹ ನಿಮಗೆ ಪ್ರಾಪ್ತಿಯಾಗುವಂಥದ್ದು, ರುಚಿ ರುಚಿಯಾದಂಥ ಆಹಾರ ಪಾನೀಯ ಮತ್ತು ಪ್ರಮೋಷನ್ ನಿಮಗೆ ಸಿಗುವ ಸಾಧ್ಯತೆಗಳು ಕೂಡ ಇದೆ. ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ. ಒಳ್ಳೆ ಆಹಾರ, ಆರೋಗ್ಯಕರ ನಮಗೆ ತರುವಂತಹ ಆಹಾರ, ಸ್ಥಳೀಯ ಆಹಾರವನ್ನ ತಿನ್ನೋದನ್ನ ಯಾರು ಮರಿಬೇಡಿ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ ಕುಂಭರಾಶಿಯವರಿಗೆ. ಸಾರ್ವಜನಿಕರಿಂದ ಅಪಮಾನ ಆಗ್ಬೋದು, ಜೀರ್ಣ ಶಕ್ತಿಯಲ್ಲಿ ತೊಂದರೆ, ಅಜೀರ್ಣ. ಅದಕ್ಕೆ ಅಜೀರ್ಣ ಆಗ್ಬಾರ್ದು ಅಂದ್ರೆ ಫ್ರಿಡ್ಜ್ ಅಲ್ಲಿರೋ ಆಹಾರ ತಿನ್ಬೇಡಿ. ವೆಜಿಟಬಲ್ಸ್, ತರಕಾರಿಗಳು, ಹಸಿರು ಪದಾರ್ಥಗಳು, ಆಮೇಲೆ ಸ್ಥಳೀಯ ನೀವು ಯಾವ ಜಾಗದಲ್ಲಿ ಯಾವ ಸೀಸನ್ ಅಲ್ಲಿ ಬರುತ್ತೋ ಅಂತ ಸೀಸನಲ್ ಆಹಾರ ತಿನ್ಬೇಕು. ಏನಂದ್ರೆ ಎಲ್ಲಾ ಸೀಸನ್ ಅಲ್ಲೂ ಎಲ್ಲಾನು ಬರೋ ತರ ಮಾಡಿದ್ದಾರೆ. ನಮ್ಗೆ ಇಷ್ಟ ಆಗಿ ತಿನ್ಬಾರ್ದು. ಆ ಸೀಸನ್ ಅಲ್ಲಿ ಏನ್ ಬರುತ್ತೋ ಅದನ್ನ ನಾವು ತಿನ್ನೋದನ್ನ ಕಲಿಬೇಕು. ಅದಕ್ಕೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಬ್ರಹ್ಮ ಮುಹೂರ್ತ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾತ್ ಮಾಯುಷಃ. ಆಯುಷ್ ವೃದ್ಧಿ ಆಗ್ಬೇಕು ಅಂದ್ರೆ ಬ್ರಹ್ಮ ಮುಹೂರ್ತ ಸೂರ್ಯೋದಯಕ್ಕಿಂತ 94 ನಿಮಿಷ ಮೊದಲೇ ಎದ್ದು ದೇವರ ಧ್ಯಾನ ನೀವು ಮಾಡಿದ್ರೆ ನಿಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಅನಾರೋಗ್ಯ ಆಗಲ್ಲ. ಇಲ್ಲಾಂದ್ರೆ ಪೈಲ್ಸ್ ರೋಗ ಅಥವಾ ಏನೋ ಒಂದು ವಿಪತ್ತುಗಳು ಬರುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಕುಂಭರಾಶಿ ಜಾತಕರಿಗೆ. ವಾರದ ಕೊನೆ 3 ದಿನ, ಯಾಕಂದ್ರೆ ವಾಸ ಮಾಡ್ಬೇಕಾಗಿರೋದೇ ಮನೆ. ದಿನ ಬೆಳಗ್ಗಿಂದ ಸಾಯಂಕಾಲದವರೆಗೂ ಆಫೀಸಲ್ಲಿ ಇದ್ರು ರಾತ್ರಿ ಆದ್ರೆ ಮನೆಗೆ ಬರ್ಬೇಕು. ಮನೇಲಿ ಯಾವಾಗಲೂ ಕಲಹ ಕಿರಿಕಿರಿ ಆಗ್ತಾ ಇದ್ರೆ ಮನೆಗೆ ಹೋಗಕ್ ಬೇಜಾರಾಗಲ್ವಾ? ಆ ತರ ಸಮಸ್ಯೆಗಳನ್ನ ಸ್ವಲ್ಪ ಎದುರಿಸ್ಬೇಕಾಗತ್ತೆ. ಆಮೇಲೆ ಇವ್ರು ಹೋಗ್ಲಿ ಬಿಡಪ್ಪ ಮನೇಲಿ ಬೇಡ, ಆಫೀಸಲ್ಲೇ ಸ್ವಲ್ಪ ಕಾಲ ಕಳೆಯೋಣಂದ್ರೆ ಆಫೀಸಲ್ಲೂ ಕಿರಿಕಿರಿ. ಈಗ ಮನೇಲಿ ಇರಕ್ಕಾಗಲ್ಲ, ಆಫೀಸಲ್ಲಿ ಇರಕ್ಕಾಗಲ್ಲ ಅಂದ್ರೆ ಇನ್ನೆಲ್ಲಿ ಇರಕ್ಕಾಗತ್ತೆ? ಅದಕ್ಕೆ ಕುಂಭರಾಶಿ ಜಾತಕರು ದೇವ ಮಹಾದೇವನ ಮೊರೆ ಹೋಗಿ ಓಂ ಮಹಾದೇವಾಯ ನಮಃ ಅಂತೇಳಿ ಶಿವನನ್ನ ಹಸುವಿನ ಹಾಲು ಕ್ಷೀರದಿಂದ ನೀವು ಅಭಿಷೇಕವನ್ನ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ 12 ರಾಶಿ
ಅಂದ್ರೆ ಮೀನರಾಶಿ. ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮೀನರಾಶಿಯವರಿಗೆ ದ್ವಿತೀಯಾಧಿಪತಿ ಮಂಗಳ 12 ತಾರೀಕು ಜುಲೈ 2024 ವೃಷಭ ರಾಶಿಗೆ ಸಂಚಾರ. 8 ಜುಲೈ 2024ರಿಂದ 14 ಜುಲೈ 2024 ಮೀನರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ನೀವು ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರು 3ನೇ ಮನೆಯಲ್ಲಿ, ದ್ವಿತೀಯಾಧಿಪತಿಯಾದಂತಹ ಮಂಗಳ 3ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ಏನಾಗುತ್ತೆ? ಮೀನರಾಶಿಯವರಿಗೆ ಜಯ, ಕೀರ್ತಿ, ವಿಜಯ, ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರುತ್ತೆ. ಧೈರ್ಯ ಇದ್ರೆ ತಾನೇ ಯಾರ ಹತ್ರ ಆಗ್ಲಿ ಒಂದು ಮಾತಾಡಕ್ಕಾಗೋದು. PhD ಮಾಡಿದ್ದೀನಿ, MSc ಮಾಡಿದ್ದೀನಿ ಅಂದ್ರೆ ಲೆಕ್ಚರ್ ಮಾಡೋಕ್ಕೂ ಧೈರ್ಯ ಬೇಕು, ಭಾಷಣ ಮಾಡೋಕ್ಕೂ ಧೈರ್ಯ ಬೇಕು. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕಮ್ಯುನಿಕೇಶನ್ ಇಂಪಾರ್ಟೆಂಟು. ನಾವು ಈ ಪ್ರಪಂಚಕ್ಕೆ ಬಂದ ಮೇಲೆ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕೆಲವನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಕೆಲವು ಗುಣಗಳು ಅವ್ರದ್ದು ಬೇರೆ ಇರುತ್ತೆ, ನಮ್ದು ಗುಣ ಬೇರೆ ಇರುತ್ತೆ. ಆದ್ರೆ ವ್ಯತ್ಯಾಸಗಳಿದ್ರು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತಹ ಗುಣವನ್ನು ಕೂಡ ನಾವು ಬೆಳೆಸ್ಕೋಬೇಕಾಗತ್ತೆ. ಹಾಗೆ ಮೀನರಾಶಿಯವರಿಗೆ ಭಾಗ್ಯ ಸ್ಥಾನವನ್ನ ಮಂಗಳ ಮತ್ತು ಗುರು ನೋಡೋದ್ರಿಂದ ನಿಮ್ಗೆ ಭಾಗ್ಯೋದಯ ಆಗುತ್ತೆ. ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುತ್ತೆ. ಯಾವಾಗ? ತೀರ್ಥಕ್ಷೇತ್ರಗಳ ದರ್ಶನ ಮಾಡಿದ್ರೆ, ದೈವಾರಾಧನೆ ಮಾಡಿದ್ರೆ, ನೀವು ದೇವಸ್ಥಾನಗಳಿಗೆ, ಪುರಾತನ ದೇವಸ್ಥಾನ ಅಥವಾ ದೇವಸ್ಥಾನಗಳಿಗೆ ಹೋದಾಗ 9ನೇ ಮನೆ ಭಾಗ್ಯೋದಯ ಆಗುತ್ತೆ. ನಟರಾಜ ದೇವಸ್ಥಾನ, ಕಾಲಭೈರವನ ದೇವಸ್ಥಾನ, ಅಂತಹ ದೇವಸ್ಥಾನಗಳು, ಶಿವ ಶಕ್ತಿಶಾಲಿಯಾಗಿರ್ತಾನೆ. ಅಂತಹ ದೇವಸ್ಥಾನಗಳಲ್ಲಿ ಅಥವಾ ವೀರಭದ್ರ ಸ್ವಾಮಿ ದೇವಸ್ಥಾನ, ಅಂತ ದೇವಸ್ಥಾನಗಳಲ್ಲಿ ನೀವು ಭೇಟಿ ಕೊಟ್ಟಾಗ ನಿಮಗೆ ಭಾಗ್ಯ ಅನ್ನೋದು ಈ ವಾರದಲ್ಲಿ ಉದಯ ಆಗುತ್ತೆ. ನಿಮ್ಮ ಮೆಂಟಲಿ ಸ್ಟ್ರೆಸ್ ಅನ್ನೋದು ಕಮ್ಮಿ ಆಗುತ್ತೆ. ಕಮ್ಯುನಿಕೇಶನ್ ಸಂಬಂಧಪಟ್ಟಂತಹ ಯಾವುದೇ ಆಗಿರ್ಬೋದು, ಟೆಲಿಫೋನ್ ಇಂಡಸ್ಟ್ರೀಸ್ ಇರ್ಬೋದು, ಕೊರಿಯರ್ ಇರ್ಬೋದು, ಅಥವಾ ನೀವು SMS ಕಳಿಸೋದು, ಕೆಲವೆಲ್ಲ ಬಲ್ಕ್ SMS ಕಳಿಸಿ ದುಡ್ಡು ಮಾಡ್ತೀರಾ. ಕೆಲವರು ವೆಬ್ಸೈಟ್ ಡಿಸೈನ್ಗಳು ಮಾಡ್ತೀರಾ, ಅದರಲ್ಲೂ ಕೂಡ ದುಡ್ಡು ಮಾಡ್ತೀರಾ. ವೈರ್ಲೆಸ್ ಕನೆಕ್ಷನ್ಸ್ ಇವೆಲ್ಲ, ಅಂಥದ್ರಲ್ಲೆಲ್ಲ ಹಣಕಾಸು ಮಾಡೋದಕ್ಕೆ ಅನುಕೂಲಗಳು ಕೂಡ ಆಗುತ್ತೆ ಮೀನರಾಶಿ ಜಾತಕರಿಗೆ. ಹಾಗಾದ್ರೆ ಮೀನರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಮೀನರಾಶಿಯವರಿಗೆ ಸೋಮವಾರ, ಮಂಗಳವಾರ ಮಕ್ಕಳಿಗೆ ಅನಾರೋಗ್ಯ. ಈಗ ಮಕ್ಕಳಿಗೆ ಅನಾರೋಗ್ಯ ಆದ್ರೆ ನಾವು ಪ್ರೊಫೆಷನಲ್ಲೇ ಕೆಲಸ ಮಾಡೋಕ್ಕಾಗಲ್ಲ. ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್ ಎರಡು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು. ಮಕ್ಕಳಿಗೆ ಹೇಳ್ಕೊಡಿ, ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅನ್ನೋಂಥದ್ದು. ಮಕ್ಕಳು ಬಹಳ ಕೆಲವರು ವೀಕ್ ಇರ್ತಾರೆ. ಮಕ್ಕಳಿಗೆ ಮೆಂಟಲಿ ಕೂಡ ಸ್ಟ್ರಾಂಗ್ ಆಗಬೇಕು, ಫಿಸಿಕಲಿ ಕೂಡ ಚೆನ್ನಾಗಿ ಆಗ್ಬೇಕು ಅಂದ್ರೆ ಅವ್ರಿಗೆ ಒಳ್ಳೆ ಎಕ್ಸಸೈಸು, ಅದೆಲ್ಲದಕ್ಕಿಂತ ಮೆಡಿಟೇಷನ್, ಮನಸ್ಸು ಸ್ಟ್ರಾಂಗ್ ಇರಬೇಕು. ಎಷ್ಟೋ ಜನ ಮಕ್ಕಳಿಗೆ ಫಿಸಿಕಲಿಗಿಂತನೂ ಮೆಂಟಲಿ ವೀಕ್ ಇರ್ತಾರೆ. ಈ ಕಾಲದಲ್ಲಿ ತುಂಬಾ ಮೊಬೈಲ್ ನೋಡೋದು, ಅದಕ್ಕೆ ವಶ ಆಗ್ಬಿಡೋದು, ಯಾವಾಗಲೂ ಕೂಡ ಗೇಮ್ ಅನ್ನೋದು, ಅಥವಾ ಲ್ಯಾಪ್ಟಾಪು, ಕಂಪ್ಯೂಟರು, ಇದೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರ್ಬೇಕಷ್ಟೇ ಹೊರತು, ಮನುಷ್ಯನ ಕಂಟ್ರೋಲಲ್ಲಿ ಇರ್ಬೇಕು ಹೊರತು ನಾವು ಅದಕ್ಕೆ ವಶಭೂತರಾಗಬಾರ್ದು ಅನ್ನೋದನ್ನ ಮಕ್ಕಳಿಗೆ ದೊಡ್ಡವರು ಪಾಠ ಮಾಡ್ಬೇಕಾಗತ್ತೆ. ಮಾನಸಿಕವಾಗಿ ಬೇಸರ ಆಗ್ಬೋದು, ಜೀರ್ಣ ಶಕ್ತಿಯಲ್ಲಿ ತೊಂದರೆ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿಟ್ಕೋಬೇಕು. ನೀವು ವಿವಾಹ ಆಗಿದ್ದರೆ ನಿಮ್ಮ ಪತ್ನಿಯು ಗರ್ಭಪಾತದಿಂದ ತೊಂದರೆಯನ್ನ ಅನುಭವಿಸುವ ಸಾಧ್ಯತೆ ಇರುತ್ತೆ. ಆದ್ರೆ ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ದಿವಸ ಮೀನರಾಶಿಯವರಿಗೆ ಸೂಪರ್ ಆಗಿದೆ. ಸರ್ಕಾರದ ಜೊತೆ ವ್ಯವಹಾರದಿಂದ ಮೀನರಾಶಿಯವರಿಗೆ ಲಾಭ ಆಗುತ್ತೆ. ಮಾನಸಿಕವಾಗಿ ಸಂತೋಷ. ಎಲ್ಲದಕ್ಕಿಂತ ಬಹಳ ಮುಖ್ಯ ಏನ್ ಬೇಕು? ಮೆಂಟಲ್ ಸ್ಟ್ರೆಂತ್ ಬೇಕು.
ಉತ್ತಮವಾದ ಆಹಾರ ಪಾನೀಯ. ಯಾಕೆಂದ್ರೆ ಅನ್ನ ಹಿ ಪೂರ್ಣ ಬ್ರಹ್ಮ ಅಂತೀವಿ. ಒಳ್ಳೆ ಆಹಾರ, ಸಾತ್ವಿಕ ಆಹಾರ ನಾವು ತಿಂದಷ್ಟು ನಮ್ಮ ಶರೀರ ಆರೋಗ್ಯವಾಗಿರುತ್ತೆ. ಮತ್ತೆ ಯಾರಿಂದ ಧನ ಬರುತ್ತೆ? ನಿಮ್ಮ ಸಂಗಾತಿಯಿಂದ ಧನ. ನೀವು ಪುರುಷರಾಗಿದ್ರೆ ಪತ್ನಿಯಿಂದ ಧನ, ಸ್ತ್ರೀಯರಾಗಿದ್ರೆ ಪತಿಯಿಂದ ಧನ. ಹೀಗೆ ಈ ವಾರ ಒಟ್ಟು 5 ದಿನ ಮೀನರಾಶಿಯವರಿಗೆ ವಾರದ ಕೊನೆ 5 ದಿನ ಸೂಪರ್ ಆಗಿದೆ. ಅಂದರೆ ಮಂಗಳನ ದೃಷ್ಟಿ 4ನೇ ಮನೆ ನೋಡ್ತಾನಲ್ವ ಗುರುಜಿ ಅಂತೀರ. ಅಂದ್ರೆ 6ನೇ ಮನೆಯನ್ನ ನೋಡ್ತಾನೆ. ಮಂಗಳ 6ನೇ ಮನೆಯನ್ನ ನೋಡೋದ್ರಿಂದ ವಾಹನಗಳ ಅಪಘಾತಗಳಾಗಬಹುದು, ಎಚ್ಚರ. ಯಾಕೆಂದ್ರೆ ಮಂಗಳ 6ನೇ ಮನೆ ನೋಡಿದಾಗ 6ನೇ ಮನೆ ಅಪಮೃತ್ಯು ಅಂತ ತೋರಿಸುತ್ತೆ. ಯಾಕೆಂದ್ರೆ ಸಡನ್ ಆಗಿ ಗೊತ್ತೇ ಆಗಲ್ಲ ಯಾರು ಯಾವಾಗ ಹೊರಟೋದ್ರು ಅಂತ. ಅದಕ್ಕೆ ವಾಹನ ಚಾಲಕರು ತುಂಬಾ ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಹುಷಾರಾಗಿ ಡ್ರೈವ್ ಮಾಡೋದನ್ನ ಕಲ್ತ್ಕೋಬೇಕು. ಎಷ್ಟೇ ಹುಷಾರಾಗಿ ಹೋದ್ರು ಅವ್ರು ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಕಷ್ಟ. ಸ್ವಲ್ಪ ಹುಷಾರಾಗಿರಿ. ಹಾಗಾದ್ರೆ ಏನ್ ಪರಿಹಾರ ಮಾಡ್ಬೇಕು ಗುರುಜಿ ಅಂತ ನಿಮ್ದೇನೋ ಪ್ರಶ್ನೆ ಇದ್ರೆ, ಸರ್ವಜ್ಞ ಯಾರು? ಶಿವ. ಅವನಿಗೆಲ್ಲ ಗೊತ್ತು. ಆದಿ ಮಧ್ಯ ಅಂತ್ಯ ಕಾಲ ಎಲ್ಲ ತಿಳ್ಕೊಂಡ್ರು ಅವನು. ಅದಕ್ಕೆ ಓಂ ಸರ್ವಜ್ಞಾಯ ನಮಃ ಅಂತೇಳಿ ಮಂತ್ರ ಜಪ ಮಾಡ್ತಾ ಗಂಗಾಜಲ, ಆಮೇಲೆ ಹಸುವಿನ ಹಾಲು, ಜೇನುತುಪ್ಪ ಅಟ್ಲೀಸ್ಟ್ ಈ 3 ಹಾಕ್ಬೇಕು. ಇಲ್ಲ ಸಾಧ್ಯ ಆದ್ರೆ ಪಂಚಾಮೃತ ಅಭಿಷೇಕವನ್ನ ಮೀನರಾಶಿಯವರು ಮಾಡಿ ನಾನು ಹೇಳಿದಂತ ಮಂತ್ರವನ್ನ ಜಪ ಮಾಡಿ ಒಳ್ಳೇದಾಗುತ್ತೆ. ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಗೆಲ್ಲ ಭಗವಂತ ಸುಖ, ಶಾಂತಿ, ಸಮೃದ್ಧಿ ಎಲ್ಲ ಕೊಡ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲ ಮನೋಕಾಮನೆಗಳು ಪೂರ್ಣ ಆಗ್ಲಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ಸಬ್ಸ್ಕ್ರೈಬ್ ಆಗದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.